Hello students, welcome back to Botany Bloom channel. ನಾನು ನಿಮ್ಮ ಎಜುಕೇಟರ್ ರಚನಾ. ನಿಮ್ಮ ಮೋಸ್ಟ್ ರಿಕ್ವೆಸ್ಟೆಡ್ ಅಂದ್ರೆ NCERT ರೀಡಿಂಗ್ ಇನ ಸೀರೀಸ್ ತಗೊಂಡ್ ಬನ್ನಿ ಎಲ್ಲ ಲೆಸನ್ ಇಂದ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಲೆಸನ್ ಸೆಕೆಂಡ್ PUC ಫಸ್ಟ್ PUC ಎಲ್ಲದನ್ನು ನಾನು ಕವರ್ ಮಾಡಿಕೆ ಟ್ರೈ ಮಾಡ್ತೀನಿ ವಿತ್ NCERT ರೀಡಿಂಗ್ ಅಲಾಂಗ್ ವಿತ್ ನೀಟ್ PYQ ಜೊತೆಗೆ KCT ಬೋರ್ಡ್ ಎಕ್ಸಾಮಿನ ಯಾವುದೇ ರೀತಿ ಕ್ವೆಶನ್ಸ್ ಬಂದ್ರು ನಾನು ಮಧ್ಯದಲ್ಲಿ ಸಾಲ್ವ್ ಮಾಡಿಸ್ತಾ ವರ್ಡ್ ಟು ವರ್ಡ್ ಲೈನ್ ಟು ಲೈನ್ NCERT ಅಲ್ಲಿ ಏನಿದೆ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ವಿದೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ಫಸ್ಟ್ ಲೆಸನ್ ಆಫ್ ಸೆಕೆಂಡ್ PUC ಸಿಲೆಬಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್. ಇದು ಹೈ ವೇಟೇಜ್ ಲೆಸನ್ ಅಲ್ಲಿ ಬರೋದು ಒಂದು ಲೆಸನ್ ಆಗಿದೆ, ಒಂದು ಚಾಪ್ಟರ್ ಆಗಿದೆ. ಸೊ ನೆಗ್ಲೆಕ್ಟ್ ಮಾಡೋ ಹಾಗೇನೆ ಇಲ್ಲ, ಪ್ರತಿಯೊಂದನ್ನು ಕೂಡ ಈ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಮೋಸ್ಟ್ ರಿಪೀಟ್ ಆಗಿರುವಂತದ್ದು ಎಲ್ಲೆಲ್ಲಿ ಕ್ವೆಶನ್ ಕೇಳ್ತಾರೆ ಈ ಚಾಪ್ಟರ್ ಅಲ್ಲಿ ಅಂತ ಹೇಳಿ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ. ಸೊ ನೋಡೋಣ. ಫಸ್ಟ್ ಪ್ಯಾರಾಗ್ರಾಫ್ ಇದು ನೋಡಿ, ಯೂನಿಟ್ ಇಂಟ್ರೊಡಕ್ಷನ್ ಅಂತ ಕೊಟ್ಟಿರ್ತಾರೆ, ಮತ್ತೆ ಅದಕ್ಕಿಂತ ಮುಂಚೆ ಸೈಂಟಿಸ್ಟ್ ಇಂಟ್ರೊಡಕ್ಷನ್ ಕೂಡ ಕೊಟ್ಟಿರ್ತಾರೆ. ಅದನ್ನ ನೀವು ಕಂಪಲ್ಸರಿಯಾಗಿ ಓದಬೇಕು. ಅದರಲ್ಲಿ ಏನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನೀಗ ಡೈರೆಕ್ಟ್ ಆಗಿ ಚಾಪ್ಟರ್ ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಂದನೂ ಕೂಡ ಕ್ವಶನ್ ಕೇಳ್ತಾರೆ. ನಿಮಗೆ 2025 ನೀಟ್ ಎಕ್ಸಾಮ್ ಪೇಪರ್ ನೋಡಿದೀರಾ ಅಂತಾನೆ ನಿಮಗೆ ಗೊತ್ತಾಗಿರುತ್ತೆ ಯಾವ ರೀತಿ ಸೈಂಟಿಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ಜೊತೆಗೆ ಯೂನಿಟ್ ಇಂಟ್ರೊಡಕ್ಷನ್ ಇಂದ ಕ್ವೆಶನ್ ಬಂದಿತ್ತು ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್. ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ದ ಬೆಲ್ ಐಕನ್ so that you will get notified for my upcoming videos and then share these videos with your friends. So see, first line, are we not lucky that plants reproduce sexually? Plants reproduce ಆಗುತ್ತೆ ಸೆಕ್ಷುವಲಿ ಪ್ರಾಸೆಸ್ ಇಂದ. ಸೊ ಹಂಗಾಗಿ ನಾವು ಲಕ್ಕಿ ಇದೀವಲ್ವಾ? ಯಾಕೆ ಅಂತಂದ್ರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನೋಡಿ. ದ ಮೈರಿಟ್ಸ್ ಆಫ್ ಫ್ಲವರ್ಸ್ ದಟ್ ವಿ ಎಂಜಾಯ್ ಗೇಸಿಂಗ್ ಇಟ್, ಅಂದ್ರೆ ಬೇರೆ ಬೇರೆ ತರ ಡಿಫ್ರೆಂಟ್ ಫ್ಲವರ್ಸ್ ಇರುತ್ತೆ, ಅದನ್ನ ನಾವು ನೋಡ್ಬಿಟ್ಟು, ಗೇಸಿಂಗ್ ಅಂತ ಅಂದ್ರೆ ಅದನ್ನ ನಾವು ಆನಂದಿಸ್ತಾ ಇವಿ ನೋಡ್ಬಿಟ್ಟು, ಅದನ್ನ ನಾವು ಅಂದ್ರೆ ನಾವು ಖುಷಿ ಪಡ್ತೀವಿ ಫ್ಲವರ್ಸ್ ನೋಡ್ಬಿಟ್ಟು, ಹೌದಾ? ಮತ್ತೆ ದ ಸೆಂಟ್ಸ್ ದ ಪರ್ಫ್ಯೂಮ್ಸ್ ದಟ್ ವಿ ಸೂನ್ ಓವರ್, ಅದರಿಂದ ನಾವು ಒಳ್ಳೆ ಪರಿಮಳನ ತಗೊಂತಾ ಇರ್ತೀವಿ. ನೆಕ್ಸ್ಟ್ ದ ರಿಚ್ ಕಲರ್ಸ್ ದಟ್ ಅಟ್ರಾಕ್ಟ್ ಅಸ್, ತುಂಬಾ ಅಟ್ರಾಕ್ಟಿವ್ ಕಲರ್ಸ್ ಇರುತ್ತೆ ಫ್ಲವರ್ಸ್ ಅಲ್ಲಿ. ಆರ್ ಆಲ್ ದೇರ್ ಆಸ್ ಆನ್ ಏಜ್ ಟು ಸೆಕ್ಷುವಲ್ ರಿಪ್ರೊಡಕ್ಷನ್. ಇದೆಲ್ಲ ಏನಕ್ಕಿದೆ? ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರಾಸೆಸ್ ಆಗ್ಲಿಕ್ಕೆ, ಅಂದ್ರೆ ಒಂದು ಪ್ಲಾಂಟ್ ಇನ್ನೊಂದು ಪ್ಲಾಂಟ್ ಆಗಿ ಪ್ರೊಡ್ಯೂಸ್ ಆಗ್ಲಿಕ್ಕೆ ಈ ಫ್ಲವರ್ ಅನ್ನೋದು ನಾವು ಏಂಜಿಯೋಸ್ಪರ್ಮ್ಸ್ ಅಲ್ಲಿ ನೋಡ್ತೀವಿ. ನೋಡಿ, ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಯಾವುದೇ ಕಿಂಗ್ಡಮ್ ಅಲ್ಲಿನೂ ಕೂಡ ಫ್ಲವರ್ಸ್ ಅನ್ನೋಂಥದ್ದು ಇರಲ್ಲ, ಸಾರಿ ಯಾವುದೇ ಡಿವಿಷನ್ ಅಲ್ಲಿ ಫ್ಲವರ್ಸ್ ಅನ್ನೋದು ಬಂದಿರಲ್ಲ. ಫೈನಲ್ ಆಗಿ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಫ್ಲವರ್ಸ್ ಅನ್ನೋದು ಬಂದಿರುತ್ತೆ. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಸೀಡ್ ಪ್ರೊಡ್ಯೂಸ್ ಆಗುತ್ತೆ ಬಟ್ ಫ್ಲವರ್ಸ್ ಇರೋದಿಲ್ಲ. ಟೆರಿಡೋಫೈಟ್ಸ್ ಅಲ್ಲಿ ಸೀಡ್ ಅನ್ನೋದೇ ಇರೋದಿಲ್ಲ. ಹಾಗೆ ಬ್ರಯೋಫೈಟ್ಸ್ ಅಲ್ಲಿನೂ ಕೂಡ ಕಾನ್ಸೆಪ್ಟ್ ಇಲ್ಲ. ಆಲ್ಗೆ ಅಂತೂ ಇನ್ನೂ ಚಿಕ್ಕದು. ಸೊ ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್. ಸೊ ಫೈನಲ್ ಆಗಿ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಇನ್ನು ಫ್ಲವರ್ ಪ್ರೊಡ್ಯೂಸ್ ಮಾಡುವಂತಹ ಡಿವಿಷನ್ ಯಾವುದು ಅಂತಂದ್ರೆ ಏಂಜಿಯೋಸ್ಪರ್ಮ್ಸ್. ಸೊ ಯಾಕೆ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಫಾರ್ ದ ಪ್ರೊಸೆಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ನೆಕ್ಸ್ಟ್ ಕಂಟಿನ್ಯೂ ಆಗ್ಬೇಕು ಅಂತ ಅಂದ್ರೆ ರಿಪ್ರೊಡಕ್ಷನ್ ಪ್ರೊಸೆಸ್ ಆಗ್ಬೇಕು. ಆ ರಿಪ್ರೊಡಕ್ಷನ್ ಪ್ರೊಸೆಸ್ ಆಗೋದು ಯಾವ್ದ್ರಲ್ಲಿ ಅಂತಂದ್ರೆ ಫ್ಲವರ್ ಅಲ್ಲಿ. ಸೊ ಇದೆಲ್ಲ ಏನಕ್ಕೆ ಪ್ರೊಡ್ಯೂಸ್ ಮಾಡ್ತಾ ಇದೆ ಒಂದು ಪ್ಲಾಂಟ್ ಅಂತಂದ್ರೆ ಬಿಕಾಸ್ ಆಫ್ ದ ಪ್ರೊಸೆಸ್ ಆಫ್ ವಾಟ್? ಬಿಕಾಸ್ ಫಾರ್ ಒನ್ ಪ್ರೊಸೆಸ್ ದಟ್ ಈಸ್ ನೋನ್ ಆಸ್ ವಾಟ್? ಸೆಕ್ಷುವಲ್ ರಿಪ್ರೊಡಕ್ಷನ್. ಒಂದು ನಿಮಿಷ. ದಟ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಇದು ಒಂದು ಪ್ರಾಸೆಸ್ಗೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಫ್ಲವರ್ಸ್ ಡು ನಾಟ್ ಎಕ್ಸಿಸ್ಟ್ ಓನ್ಲಿ ಫಾರ್ ಅಸ್ ಟು ಬಿ ಯೂಸ್ಡ್ ಫಾರ್ ಅವರ್ ಓನ್ ಸೆಲ್ಫಿಶ್ನೆಸ್. ನಾವು ಫ್ಲವರ್ಸ್ ನ ತಗೊಂಡ್ಬಿಟ್ಟು ಬೇರೆ ಎಲ್ಲ ಪರ್ಪಸ್ಗೆ ಯೂಸ್ ಮಾಡ್ಕೊಂತೀವಲ್ಲ, ಅದಕ್ಕೋಸ್ಕರ ಪ್ಲಾಂಟ್ ಫ್ಲವರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ನಮ್ಗೋಸ್ಕರ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ನಮ್ ಸೆಲ್ಫಿಶ್ನೆಸ್ಗೋಸ್ಕರ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಆಲ್ ಫ್ಲವರಿಂಗ್ ಪ್ಲಾಂಟ್ಸ್ ಶೋ ಸೆಕ್ಷುವಲ್ ರಿಪ್ರೊಡಕ್ಷನ್. ಎಲ್ಲಾ ಫ್ಲವರ್ ಪ್ರೊಡ್ಯೂಸ್ ಮಾಡುವಂತ ಪ್ಲಾಂಟ್ಸ್ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದು ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. A look at the diversity of structures of the inflorescence, flowers and floral parts shows an amazing range of adaptations to ensure formation of the end products of sexual reproduction. ನೋಡಿ ಏನ್ ಹೇಳ್ತಾ ಇದ್ದಾರೆ? ಇನ್ಫ್ಲೋರಸೆನ್ಸ್ ಅಂತಂದ್ರೆ ಫ್ಲವರ್ಸ್ ಇರುವಂತಹ ಒಂದು ಬಂಚ್, ನಾವು ಏನಂತ ಕರಿತೀವಿ? ಅದನ್ನ ಇನ್ಫ್ಲೋರಸೆನ್ಸ್ ಅಂತ ಕರಿತೀವಿ. ಅದಾಗಿರ್ಬೋದು, ಆಮೇಲೆ ತುಂಬಾ ಡಿಫ್ರೆಂಟ್ ವೆರೈಟಿ ಆಗಿರುವಂತಹ ಫ್ಲವರ್ಸ್ ಆಗಿರ್ಬೋದು, ಅದರಲ್ಲಿ ಇರುವಂತಹ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಮತ್ತೆ ಅದರಲ್ಲಿ ಪಾರ್ಟ್ಸ್ ಆಗಿರ್ಬೋದು, ಇದೆಲ್ಲದನ್ನು ಕೊನೆಗೆ ಏನಾಗುತ್ತೆ? ಎಂಡ್ ಪ್ರಾಡಕ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಒಂದು ಸೀಡ್ ಆಗ್ಬೇಕು, ಒಂದು ಫ್ರೂಟ್ ಆಗ್ಬೇಕು. ಸೊ ಇದೆಲ್ಲ ಪ್ರೊಡ್ಯೂಸ್ ಮಾಡ್ತಿರೋದು ಕೊನೆಗೆ ಒಂದು ಇನ್ನೊಂದು ಜನರೇಷನ್ ಕಂಟಿನ್ಯೂ ಆಗ್ಲಿ,
ನೋಡಿ ಫ್ರೂಟ್ ಅಲ್ಲಿ ಇರುವಂತ ಸೀಡ್ಸ್ ಮತ್ತೆ ಹಾಕಿದ್ರೆ ನೆಕ್ಸ್ಟ್ ಏನಾಗುತ್ತೆ ಇನ್ನೊಂದು ಪ್ಲಾಂಟ್ ಬರುತ್ತೆ. ಸೊ ಎಂಡ್ ಪ್ರಾಡಕ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಗೋಸ್ಕರನೇ ಇಷ್ಟೆಲ್ಲ ಇರೋದು. ಓಕೆನಾ? ಸಿ ದ ಫ್ರೂಟ್ಸ್ ಅಂಡ್ ದ ಸೀಡ್ಸ್ ಯಾವುದು ಇಲ್ಲಿ ನೀವು ಮಾರ್ಕ್ ಮಾಡ್ಕೊಂತೀರಾ. ಎಂಡ್ ಪ್ರಾಡಕ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತಂದೇಳಿ ಎಲ್ಲಾದ್ರೂ ಕೇಳಿದ್ರೆ ಏನಂತ ಫ್ರೂಟ್ಸ್ ಅಂಡ್ ಸೀಡ್ಸ್. ಇಲ್ಲಿ ತನಕ ಈ ಪ್ಯಾರಾಗ್ರಾಫ್ ಇಂದ ಯಾವುದೇ ನೀಟ್ ಅಲ್ಲಿ KCT ಕ್ವೆಶನ್ ಬಂದಿಲ್ಲ. ಬಂತು ಅಂತಂದ್ರೆ ಇಲ್ಲಿ ನಾನು ಮಾರ್ಕ್ ಮಾಡಿಸ್ತಾ ಇದೀನಲ್ಲ, ನೀವು ಇದೇ ತರ ಮಾರ್ಕ್ ಮಾಡ್ಕೊಳ್ಳಿ ಹೈಲೈಟರ್ ಇಂದ. ಇನ್ನೊಂದು ಇಂಪಾರ್ಟೆಂಟ್, ನೀವ್ ಯಾರೆಲ್ಲ NCERT ಇಟ್ಕೊಂಡು ಈ ನಾನು ವಿಡಿಯೋನ ಹೇಳ್ತಿರೋದು ನೋಡ್ತಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ. NCERT ನಿಮ್ಮ ಮುಂದೆ ಇಟ್ಕೊಂಡು ಒಂದೊಂದು ಲೈನ್ ನ ನೋಡ್ಕೊಂತ ಬನ್ನಿ, ಕೇಳಿಸ್ಕೊಂತ ಬನ್ನಿ. ಸೊ ಇನ್ ದಿಸ್ ಚಾಪ್ಟರ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಮಾರ್ಫಾಲಜಿ, ಸ್ಟ್ರಕ್ಚರ್ ಅಂಡ್ ದ process ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ದ ಫ್ಲವರಿಂಗ್ ಪ್ಲಾಂಟ್ಸ್. ಫ್ಲವರಿಂಗ್ ಪ್ಲಾಂಟ್ಸ್ ಅಂದ್ರೇನೆ ಯಾವುದು? ಏಂಜಿಯೋಸ್ಪರ್ಮ್ಸ್ ಮಕ್ಕಳೇ, ಗೊತ್ತಾಯ್ತಾ? ಸೊ ಇದರಲ್ಲಿ ಏನೇನು ಮಾರ್ಫಾಲಜಿ ನೋಡ್ಲಿಕ್ಕೆ ಯಾವ ರೀತಿ ಇದೆ, ಅದರ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಅದರ ಪಾರ್ಟ್ಸ್ ಏನೇನಿದೆ, ಹಾಗೆ ಅದರ ಪ್ರೊಸೆಸ್ ಹೆಂಗಾಗುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರೊಸೆಸ್ ಎಲ್ಲ ಡೀಟೇಲ್ ಆಗಿ ಈ ಲೆಸನ್ ಅಲ್ಲಿ ಈ ಚಾಪ್ಟರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದನ್ನ ತಿಳ್ಕೊಳ್ಳೋಣ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಕೂಡ ತಿಳ್ಕೊಳ್ಳೋಣ ಬನ್ನಿ. ಸೊ ಫ್ಲವರ್, ಫ್ಯಾಸಿನೇಟಿಂಗ್ ಆರ್ಗನ್ ಆಫ್ ಏಂಜಿಯೋಸ್ಪರ್ಮ್ಸ್. ಒಂದು ತುಂಬಾ ಚೆನ್ನಾಗಿರುವಂತಹ ಒಂದು ಸ್ಟ್ರಕ್ಚರ್ ಇದೆ ಏಂಜಿಯೋಸ್ಪರ್ಮ್ಸ್ ಅಲ್ಲಿ, ಅದನ್ನೇ ನಾವು ಫ್ಲವರ್ ಅಂತ ಕರಿತೀವಿ. ಹ್ಯೂಮನ್ ಬೀಯಿಂಗ್ಸ್ had an intimate relationship with flowers since time immemorial. ಅಂತಂದ್ರೆ ನಮಗೆ ಗೊತ್ತಿಲ್ಲದೆ ಇರುವಂತ ಕಾಲದಿಂದನೂ, ತುಂಬಾ ಹಳೇ ವರ್ಷ, ತುಂಬಾ ಹಿಂದಿನ ಕಾಲದಿಂದನೂ ನಾವ್ ಏನ್ ಮಾಡ್ತಾ ಇದೀವಿ, ಫ್ಲವರ್ಸ್ ಜೊತೆ ಒಂದು ಇಂಟಿಮೇಟ್ ರಿಲೇಷನ್ ಅಂದ್ರೆ ಕ್ಲೋಸ್ ರಿಲೇಷನ್ ಇಟ್ಕೊಂಡಿದೀವಿ ಅಂತ ಅರ್ಥ ಹೇಳ್ತಾ ಇದ್ದಾರೆ. ಓಕೆ, ಫ್ಲವರ್ಸ್ ಆರ್ ಆಬ್ಜೆಕ್ಟ್ಸ್ ಆಫ್ ಆಸ್ಥೆಟಿಕ್. ಆಸ್ಥೆಟಿಕ್ ಅಂದ್ರೆ ಬ್ಯೂಟಿ ಎನ್ಹಾನ್ಸ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಆರ್ನಮೆಂಟಲ್. ಆರ್ನಮೆಂಟಲ್ ಅಂತ ಅಂದ್ರೆ ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡುವಂಥದ್ದು. ಸೋಷಿಯಲ್, ಎಲ್ಲ ಫಂಕ್ಷನ್ಸ್ ಗಳಲ್ಲಿ, ರಿಲಿಜಿಯಸ್ ಫಂಕ್ಷನ್ಸ್ ಗಳಲ್ಲಿ, ಕಲ್ಚರಲ್ ಫಂಕ್ಷನ್ಸ್ ಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಎಲ್ಲದಕ್ಕೂ ನಾವ್ ಏನ್ ಯೂಸ್ ಮಾಡ್ತೀವಿ? ಫ್ಲವರ್ಸ್ ನ ಯೂಸ್ ಮಾಡ್ತೀವಿ. ಯಾವುದಕ್ಕೆ? ಟು ಕನ್ವೆ ವಾಟ್? ಖುಷಿ ಆದಾಗ, ದುಃಖದಲ್ಲಿದ್ದಾಗ, ಎಲ್ಲ ನಮ್ಮ ಹ್ಯೂಮನ್ ಏನು ಇಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನಾವು ಫ್ಲವರ್ಸ್ ನ ಯೂಸ್ ಮಾಡ್ತೀವಿ ಅಂತಂದೇಳಿ ಹೇಳಿದ್ದಾರೆ. ಸಿ ಇಂಪಾರ್ಟೆಂಟ್ ಹ್ಯೂಮನ್ ಫೀಲಿಂಗ್ಸ್ ಸಚ್ ಆಸ್ ಲವ್, ಅಫೆಕ್ಷನ್, ಹ್ಯಾಪಿನೆಸ್, ಗ್ರೀಫ್, ಮಾರ್ನಿಂಗ್ ಎಕ್ಸೆಟ್ರಾ. ಗ್ರೀಫ್, ಮಾರ್ನಿಂಗ್ ಅಂದ್ರೆ ದುಃಖದಲ್ಲಿ ಇದ್ದಾಗ. ಓಕೆ, ಲವ್, ಅಫೆಕ್ಷನ್, ಹ್ಯಾಪಿನೆಸ್ ಅಂದ್ರೆ ಖುಷಿಯಲ್ಲಿ ಇದ್ದಾಗ, ಓಕೆ, ಪ್ರೀತಿಯಲ್ಲಿದ್ದಾಗ. ಸೊ ಇದೆಲ್ಲ ಏನು ಲೈಫ್ ಫೇಸಸ್ ಅಲ್ಲಿನೂ ಕೂಡ ಎಲ್ಲ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನಾವು ಫ್ಲವರ್ಸ್ ನ ಯೂಸ್ ಮಾಡ್ತಾ ಬಂದಿದ್ದೀವಿ ತುಂಬಾ ವರ್ಷಗಳಿಂದನೂ ಕೂಡ. ಓಕೆ, ಸೊ at least 5 flowers of ornamental value that are commonly cultivated at. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಡೆಕೋರೇಷನ್ ಪರ್ಪಸ್ಗೆ ಅಥವಾ ಕಲ್ಚರಲ್ ಪರ್ಪಸ್ಗೆ, ಹಬ್ಬಗಳಲ್ಲಿ, ಪೂಜೆಗೆ ನಾವು ಯಾವ್ಯಾವ ಫ್ಲವರ್ಸ್ ನ ಯೂಸ್ ಮಾಡ್ತೀವಿ ಅದನ್ನೆಲ್ಲ ನೆನಪು ಮಾಡ್ಕೊಳ್ಳಿ ಅಂತಂದೇಳಿ ಹೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ನೆನಪು ಮಾಡ್ಕೋಬಹುದು ಯಾವ ರೀತಿ ನಾವು ಗುಲಾಬಿ, ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ ಎಷ್ಟೊಂದು ಹೂಗಳನ್ನ ಪೂಜೆಗೆ ಮತ್ತೆ ಹಬ್ಬಗಳಿಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಮತ್ತೆ ಡೆಕೋರೇಟಿವ್ ಪರ್ಪಸ್ಗೆ ಸೂರ್ಯಕಾಂತಿ ಆಗಿರ್ಬೋದು, ಸೊ ಈ ರೀತಿ ಡೆಕೋರೇಷನ್, ಚೆಂಡು ಆಗಿರ್ಬೋದು, ಎಲ್ಲ ಡೆಕೋರೇಷನ್ಸ್ಗೆ ಯಾವ ರೀತಿ ಯೂಸ್ ಮಾಡ್ತೀವಲ್ಲ ಅದನ್ನ ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದೇ ನಿಮ್ಮ ಫ್ಯಾಮಿಲಿಯಲ್ಲಿ ಸೆಲೆಬ್ರೇಷನ್ ಮಾಡ್ಲಿಕ್ಕೆ, ಕಲ್ಚರಲ್ ಫೆಸ್ಟಿವಲ್ಗೆ, ರಿಲಿಜಿಯಸ್ ಫಂಕ್ಷನ್ಸ್ ಗಳಿಗೆ ಯಾವ್ಯಾವ ಫ್ಲವರ್ಸ್ ಯೂಸ್ ಮಾಡ್ತೀವಿ ಅದನ್ನ ನೆನಪು ಮಾಡ್ಕೊಳ್ಳಿ. ಹ್ಯಾವ್ ಯು ಹರ್ಡ್ ಆಫ್ ಫ್ಲೋರಿಕಲ್ಚರ್? ವಾಟ್ ಡಸ್ ಇಟ್ ರೆಫರ್ ಟು ಅಂತ ಕೇಳ್ತಾ ಇದ್ದಾರೆ. ಫ್ಲೋರಿಕಲ್ಚರ್ ಅಂದ್ರೆ ಏನ್ ಮಕ್ಕಳೇ? ಫ್ಲೋರಿಕಲ್ಚರ್ ಫ್ಲವರ್ ನ ಕಲ್ಟಿವೇಟ್ ಮಾಡೋದನ್ನೇ ನಾವೇನಂತ ಕರಿತೀವಿ? ಫ್ಲೋರಿಕಲ್ಚರ್. ನೀವು ಬೇಕಿದ್ರೆ ಇಲ್ಲಿ ಪೆನ್ಸಿಲ್ ಅಲ್ಲಿ ಬರ್ಕೊಳ್ಳಿ. ಕಲ್ಟಿವೇಶನ್ ಆಫ್ ಫ್ಲವರ್ಸ್ ಈಸ್ ನೋನ್ ಆಸ್ ವಾಟ್? ಫ್ಲೋರಿಕಲ್ಚರ್ ಅಂತ ಬರೀತೀರಾ. ಓಕೆ, ಸೊ ಇಲ್ಲಿ ಸಣ್ಣದಾಗಿ ಐಫನ್ ಹಾಕ್ಬಿಟ್ಟು ಕಲ್ಟಿವೇಶನ್ ಆಫ್ ಫ್ಲವರ್ ಈಸ್ ನೋನ್ ಆಸ್ ವಾಟ್? ಫ್ಲೋರಿಕಲ್ಚರ್. ಅಂದ್ರೆ ಹೇಗೆ ಒಂದು ಗೋಧಿ, ಜೋಳ ಹೇಗೆ ಅದನ್ನೇ ನಾವು ಒಂದು ಫುಡ್ಗೋಸ್ಕರ ಹೇಗೆ ಕಲ್ಟಿವೇಟ್ ಮಾಡ್ತೀವಿ ಅಂದ್ರೆ ಬೆಳೆಸ್ತೀವಿ ಯಾವ್ದ್ರಲ್ಲಿ? ಫಾರ್ಮ್ ಲ್ಯಾಂಡ್ ಅಲ್ಲಿ. ಅದೇ ತರ ಬರೀ ಫ್ಲವರ್ಸ್ ನ ಬೆಳೆಸ್ತೀವಿ. ಯಾವುದಕ್ಕೆ? ಕಮರ್ಷಿಯಲ್ ಪರ್ಪಸ್ಗೆ. ಸೊ ಅಂತ ಪ್ರಾಸೆಸ್ಗೆ ನಾವೇನಂತ ಕರಿತಾ ಇದೀವಿ? ಫ್ಲೋರಿಕಲ್ಚರ್ ಅಂತ ಕರಿತೀವಿ. ಓಕೆ, ಸೊ ಟು ಅ ಬಯಾಲಜಿಸ್ಟ್ ಇದೆಲ್ಲ ಕಾಮನ್ ಪೀಪಲ್ಗೆ ಆಯ್ತು. ಆದ್ರೆ ಬಯಾಲಜಿಸ್ಟ್ ಗೆ ಫ್ಲವರ್ ಅಂದ್ರೆ ಏನಪ್ಪಾ ಅಂತ ಕೇಳ್ತಾರೆ. ಟು ಅ ಬಯಾಲಜಿಸ್ಟ್ flowers are morphological and embryological marvels and the sites of sexual reproduction. ಮಾರ್ಫಾಲಜಿಕಲ್ ಅಂಡ್ ಎಂಬ್ರಿಯಾಲಜಿಕಲ್ ಮಾರ್ವೆಲ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಯೋಲಜಿಸ್ಟ್ ಯಾವ ರೀತಿ ಫ್ಲವರ್ಸ್ ನೋಡ್ತಾರೆ, ಅದರ ಮಾರ್ಫಾಲಜಿ, ಅದರ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಮತ್ತೆ ಅದರ ಎಂಬ್ರಿಯಾಲಜಿ ಅಂತಂದ್ರೆ ಅದು ಹೇಗೆ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರೊಸೆಸ್ ಆಗ್ಬಿಟ್ಟು ನೆಕ್ಸ್ಟ್ ಎಂಬ್ರಿಯೋ ಫಾರ್ಮೇಶನ್ ಆಗ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಜನರೇಷನ್ಗೆ ಹೆಲ್ಪ್ ಮಾಡುತ್ತೆ ಫ್ಲವರ್ ಅನ್ನುವಂಥದ್ದು. ಸೊ ಆ ಪ್ರೊಸೆಸ್ಗೆ ನಾವು ಇದನ್ನ ನೋಡ್ತಾ ಇರ್ತೀವಿ. ದಟ್ ಈಸ್ ನಥಿಂಗ್ ಬಟ್ ವಾಟ್ we as a biologist see flowers as a aid for sexual reproduction. Flower ಅಂದ ತಕ್ಷಣ ಏನಂತ ಹೇಳ್ತೀವಿ? This is a structure which is used involved in the process of sexual reproduction process ಅಂತ ಹೇಳ್ತೀವಿ. ಹೌದಾ? So in earlier classes you have read
the various parts of a flower. ಅಂದ್ರೆ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಫಸ್ಟ್ ಇಯರ್ ಲೆಸನ್ ಅಲ್ಲಿ ನೀವು ಫ್ಲವರಿನ ಪಾರ್ಟ್ಸ್ ಬಗ್ಗೆ ಓದಿದ್ದೀರಾ ಅಂತ ಹೇಳ್ತಾ ಇದೆ. ಫಿಗರ್ 1.1 will help you recall the parts of typical flower. ಇಲ್ಲಿ ಫ್ಲವರಿನ ಪಾರ್ಟ್ಸ್ ಏನೇನಿದೆ ಅದನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಈ ಚಿತ್ರನ ಕೊಟ್ಟಿದ್ದಾರೆ. ಕ್ಯಾನ್ ಯು ನೇಮ್ ದ ಟೂ ಪಾರ್ಟ್ಸ್ ಇನ್ ಅ ಫ್ಲವರ್ ಇನ್ ವಿಚ್ ದ ಟೂ ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಡೆವಲಪ್? ನೆನಪು ಮಾಡ್ಕೊಳ್ಳಿ, ಪಾಸ್ ಮಾಡಿ ವಿಡಿಯೋ, ನೆನಪು ಮಾಡ್ಕೊಳ್ಳಿ, ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಬಂದಿಲ್ಲ ಪಾಸ್ ಮಾಡಕ್ ಹೋಗ್ಬೇಡಿ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಈ ಫ್ಲವರ್ ಅಲ್ಲಿ ಮೇಜರ್ ಆಗಿ 4 ಓರಲ್ಸ್ ಅಂತ ಇರುತ್ತೆ, ಅಂದ್ರೆ 4 ಲೇಯರ್ಸ್ ಇರುತ್ತೆ. ಕೆಲಿಕ್ಸ್, ಕೊರೊಲ್ಲಾ, ಆಂಡ್ರಿಷಿಯಂ, ಗೈನಿಷಿಯಂ ಅಂತ. ಕೆಲಿಕ್ಸ್ ಮತ್ತೆ ಕೊರೊಲ್ಲಾನ ನಾವು ಆಕ್ಸೆಸರಿ ಆರ್ಗನ್ಸ್ ಅಂತ ಕರಿತೀವಿ. ಆಕ್ಸೆಸರಿ ಆರ್ಗನ್ಸ್ ಅಂದ್ರೆ ಯಾವುದು, ಏನಕ್ಕೆ ಅಂತಂದ್ರೆ ಇದು ಬ್ಯೂಟಿ ಆಸ್ಥೆಟಿಕ್ ವ್ಯಾಲ್ಯೂನ ಎನ್ಹಾನ್ಸ್ ಮಾಡುತ್ತೆ. ಅಂದ್ರೆ ಪಾಲಿನೇಷನ್ ಗೆ ಅಟ್ರಾಕ್ಟ್ ಮಾಡುವಂತ ಫ್ಲವರ್ ಅಲ್ಲಿ ಇರೋ ಸ್ಟ್ರಕ್ಚರ್ಸ್ ಯಾವುದು, ಕೆಲಿಕ್ಸ್ ಮತ್ತೆ ಕೊರೊಲ್ಲಾ. ಆಯ್ತಾ. ಆಮೇಲೆ ಆಕ್ಚುಲ್ ಆಗಿ ರಿಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗಿರೋದು 2 ಮೇನ್ ಓರಲ್ ಯಾವುದು, ಆಂಡ್ರಿಷಿಯಂ ಮತ್ತೆ ಗೈನಿಷಿಯಂ. ಆಂಡ್ರಿಷಿಯಂ ನ ಮೇಲ್ ಸೆಕ್ಸ್ ಆರ್ಗನ್ ಅಂತ ಕರಿತೀವಿ, ಗೈನಿಷಿಯಂ ನ ಫಿಮೇಲ್ ಸೆಕ್ಸ್ ಆರ್ಗನ್ ಅಂತ ಕರಿತೀವಿ. ಸೊ ಇದು ಇಲ್ಲಿನ ಕನ್ಕ್ಲೂಷನ್. ಸೊ ಈಗ ಇಲ್ಲಿ ನೀವು ಆನ್ಸರ್ ಏನಂತ ಬರ್ಕೊಂತೀರಾ, ಆಂಡ್ರಿಷಿಯಂ ಮತ್ತೆ ಗೈನಿಷಿಯಂ ಮೇನ್ ಆಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಗೆ ಇನ್ವಾಲ್ವ್ ಆಗಿರುವಂತದ್ದು ಪಾರ್ಟ್ಸ್ ಯಾವುದು ಅಂತ ಹೇಳಿ ಕ್ವೆಶ್ಚನ್ ಕೇಳಿದಾಗ ಯು ಆರ್ ಗೋಯಿಂಗ್ ಟು ಆನ್ಸರ್ ಆಂಡ್ರಿಷಿಯಂ ಅಂಡ್ ಗೈನಿಷಿಯಂ ಅಂತ ಮಕ್ಕಳೇ. ಸೊ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂತೀನಿ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಪ್ರೀ-ಫರ್ಟಿಲೈಸೇಷನ್ ಸ್ಟ್ರಕ್ಚರ್ಸ್ ಅಂಡ್ ಈವೆಂಟ್ಸ್. ಫರ್ಟಿಲೈಸೇಷನ್ ಆಗೋದಕ್ಕಿಂತ ಮುಂಚೆ ನಾವು ಕೆಲವೊಂದು ಸ್ಟ್ರಕ್ಚರ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಏನೇನು ಇವೆಂಟ್ಸ್ ನಡೆಯುತ್ತೆ ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ. ನೋಡಿ, ಫರ್ಟಿಲೈಸೇಷನ್ ಅಂತ ಅಂದ್ರೆ ಏನು, ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗೋದು. ಸೊ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಕೂಡ ಆಗ್ಬೇಕಲ್ವಾ. ಸೊ ಆ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಪ್ರೀ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಏನೇನು ಸ್ಟ್ರಕ್ಚರ್ ಇದೆ ಅಂತ ಹೇಳಿ ಬಹಳ ಬೇಸಿಕ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದರೆ ನೋಡ್ತಾ ಬರೋಣ. Much before the actual flower is seen on the plant, the decision that the plant is going to flower has been taken place. ಅಂದ್ರೆ ಫ್ಲವರ್ ಬರೋದಕ್ಕಿಂತ ಮುಂಚೆ ಪ್ಲಾಂಟ್ ಅಲ್ಲಿ, ಈ ಪ್ಲಾಂಟ್ ಅಲ್ಲಿ ಫ್ಲವರ್ ಆಗುತ್ತೆ ಅಂತ ಹೇಳಿ ಮುಂಚೆನೆ ಡಿಸಿಷನ್ ಆಗಿರುತ್ತೆ. ಅಂದ್ರೆ ಒಂದು ಪ್ಲಾಂಟ್ ಅಲ್ಲಿ ಒಂದು ಬ್ರಾಂಚ್ ಅಲ್ಲಿ ನಿಮಗೆ ಡೆವಲಪ್ ಆಗೋದನ್ನ ನೀವು ನೋಡ್ತೀರಾ. ಫಸ್ಟ್ ಬಡ್ ಬರುತ್ತೆ, ಚಿಕ್ಕದಾಗಿ ಒಂದು ಪಾಯಿಂಟ್ ಇರುತ್ತೆ, ಆಮೇಲೆ ಬಡ್ ಪ್ರೊಡ್ಯೂಸ್ ಆಗುತ್ತೆ, ಆ ಬಡ್ ನೆಕ್ಸ್ಟ್ ಏನಾಗುತ್ತೆ, ಬ್ಲೂಮ್ ಆಗ್ಬಿಟ್ಟು ಫ್ಲವರ್ ಆಗುತ್ತೆ. ಸೊ ಇದು ಮುಂಚೆನೆ ಡಿಸೈಡ್ ಆಗಿರುವಂತ ಪ್ರೋಸೆಸ್ ಅಂತ ಹೇಳ್ತಾ ಇದ್ದಾರೆ. Several hormonal and structural changes are initiated which lead to the differentiation and further development of the floral primordium. Primordium ಅಂತ ಅಂದ್ರೆ ಏನು, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಪ್ರೈಮೋರ್ಡಿಯಂ ಅಂತ ಅಂದ್ರೆ ಏನು, ಚಿಕ್ಕದಾಗಿ ಒಂದು ಮೊಗ್ಗು ತರ ಬಂದಿರುತ್ತಲ್ಲ, ಆ ಸ್ಟ್ರಕ್ಚರ್ ಗೆ ನಾವೇನಂತ ಕರಿತೀವಿ, ಫ್ಲೋರಲ್ ಪ್ರೈಮೋರ್ಡಿಯಂ. ಇದ್ರಲ್ಲಿ ಏನಾಗುತ್ತೆ, ಇಲ್ಲಿ ನೆಕ್ಸ್ಟ್ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಸ್ಟ್ರಕ್ಚರಲ್ ಚೇಂಜಸ್ ಆಗುತ್ತೆ. ಸೊ ಹಂಗಾಗಿ ಇದು ನೆಕ್ಸ್ಟ್ ಏನಾಗಿ ಡೆವಲಪ್ ಆಗುತ್ತೆ, ಇಟ್ ವಿಲ್ ಗೋಯಿಂಗ್ ಟು ಡೆವಲಪ್ ಇನ್ ಟು ಫ್ಲವರ್. ಗೊತ್ತಾಗ್ತಿದೆನಾ? ಸಿ ಇಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕಾಗಿರೋದು ಯಾವುದು, ಸಿವಿರಲ್ ಹಾರ್ಮೋನಲ್ ಸ್ಟ್ರಕ್ಚರಲ್ ಚೇಂಜಸ್ ಯಾವುದು ಅಂತ ಕೇಳ್ತಾರೆ. ದಟ್ ಆರ್ ಇನಿಶಿಯೇಟೆಡ್ ವಿಚ್ ಲೀಡ್ ಟು ದ ಡಿಫ್ರೆನ್ಸಿಯೇಷನ್. ಅಂದ್ರೆ ಅಲ್ಲಿ ಏನಾಗುತ್ತೆ, ಡಿಫ್ರೆಂಟ್ ಟಿಶ್ಯೂಸ್ ಡೆವಲಪ್ ಆಗ್ಬಿಟ್ಟು ಅಲ್ಲಿ ಡಿಫ್ರೆಂಟ್ ಆಗಿರುವಂತಹ ಒಂದು ಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ. ಅಂಡ್ ಫರ್ದರ್ ಡೆವಲಪ್ಮೆಂಟ್ ಆಫ್ ದ ಫ್ಲೋರಲ್ ಪ್ರೈಮೋರ್ಡಿಯಂ. ಸೊ ಈ ಫ್ಲೋರಲ್ ಪ್ರೈಮೋರ್ಡಿಯಂ ನೆಕ್ಸ್ಟ್ ಏನಾಗುತ್ತೆ, ಫ್ಲವರ್ ಆಗಿ ಡೆವಲಪ್ ಆಗುತ್ತೆ. ಗೊತ್ತಾಯ್ತಾ? ಇನ್ಫ್ಲೋರೆಸೆನ್ಸ್ ಆರ್ ಫಾರ್ಮ್ಡ್ ವಿಚ್ ಬಿಯರ್ ದ ಫ್ಲೋರಲ್ ಬಡ್ಸ್ ಅಂಡ್ ದೆನ್ ದ ಫ್ಲವರ್ಸ್. ಆಯ್ತು, ಒಂದ್ ಫ್ಲವರ್ ಇದ್ರೆ ಈ ರೀತಿ ಹೇಳ್ತೀವಿ, ಬಟ್ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ, ಗ್ರೂಪ್ ಆಫ್ ಫ್ಲವರ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅಂದ್ರೆ ಇನ್ಫ್ಲೋರೆಸೆನ್ಸ್ ಇರುತ್ತೆ ಈ ರೀತಿ. ಇದೆಲ್ಲ ಮೊಗ್ಗು ಇರುವಂತದ್ದು ಒಂದು ಸ್ಟ್ರಕ್ಚರ್ ಇರುತ್ತೆ ಮಕ್ಕಳೇ. ಓಕೆ, ಸೊ ಇದನ್ನ ನಾವು ಏನಂತ ಕರೆದ್ವಿ, ಈಗ ಇನ್ಫ್ಲೋರೆಸೆನ್ಸ್ ಅಂತ ಕರೆದ್ವಿ. ಅಂದ್ರೆ ಇಲ್ಲಿ ಎಲ್ಲ ಹೂಗಳು ಇರುತ್ತೆ. ಇದು ನೆಕ್ಸ್ಟ್ ಏನಾಗುತ್ತೆ, ಪ್ರತಿಯೊಂದನು ಕೂಡ ಏನಾಗ್ತಾ ಬರುತ್ತೆ, ಫ್ಲವರ್ ಆಗಿ ಡೆವಲಪ್ ಆಗುತ್ತೆ. ಸಿ, in a flower, male and female reproductive structures, the androecium and the gynoecium differentiate and develop. ಇಲ್ಲಿ ಏನಾಗುತ್ತೆ, ಫ್ಲವರ್ ಅಲ್ಲಿ ಮತ್ತೆ ಮೇನ್ ಆಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಬೇಕಾಗಿರುವಂತದ್ದು ಮೇಲ್ ಸೆಕ್ಸ್ ಆರ್ಗನ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್, ಆಂಡ್ರಿಷಿಯಂ ಮತ್ತೆ ಗೈನಿಷಿಯಂ ಏನಾಗುತ್ತೆ, ಡೆವಲಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, next you would recollect that the androecium consists of a whorl of stamens representing the male reproductive organ and the gynoecium represent the female reproductive organ. So hangadre androecium alli ಏನಿರುತ್ತೆ ಅಂತ ನೋಡಿದಾಗ, androecium is nothing but it is having stamens ಇರುತ್ತೆ ಮಕ್ಕಳೇ. ಸೊ ಸ್ಟಮನ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಒಂದು ಆಂಥರ್ ಇರುತ್ತೆ, ಇನ್ನೊಂದು ಫಿಲಮೆಂಟ್ ಅಂತ ಸ್ಟ್ರಕ್ಚರ್ ಇರುತ್ತೆ. ಗೈನಿಷಿಯಂ ಅಲ್ಲಿ ಏನಿರುತ್ತೆ, ಸ್ಟಿಗ್ಮಾ ಇರುತ್ತೆ, ಇಲ್ಲಿ ಪೋಲನ್ ಗ್ರೇನ್ ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೈಲ್ ಇರುತ್ತೆ,
ದಿಸ್ ಇಸ್ ದ ಕನೆಕ್ಷನ್ ಬಿಟ್ವೀನ್ ಓವರಿ ಅಂಡ್ ಸ್ಟಿಗ್ಮಾ. ಆಮೇಲೆ ಕೆಳಗಡೆ ಒಂದು ಬಲ್ಜ್ಡ್ ಪೋರ್ಷನ್ ಇರುತ್ತೆ, ಅದನ್ನ ನಾವು ಓವರಿ ಅಂತ ಕರಿತೀವಿ. ಸೊ ಈ ರೀತಿ ಇರುವಂತ ಸ್ಟ್ರಕ್ಚರ್ಸ್ ಗೆ ನಾವು ಗೈನಿಷಿಯಂ ಅಂತ ಕರಿತೀವಿ, ಈ ರೀತಿ ಇರುವಂತ ಸ್ಟ್ರಕ್ಚರ್ಸ್ ಗೆ ನಾವು ಆಂಡ್ರೋಶಿಯಂ ಅಂತ ಕರಿತೀವಿ ಮಕ್ಕಳು. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ನೋಡಿ, ಸ್ಟೆಮನ್. ಈಗ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಇದ್ರೆ ಸ್ಟೆಮನ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇದನ್ನ ಮೈಕ್ರೋಸ್ಪೊರಾಂಜಿಯಂ ಮತ್ತೆ ಪೋಲನ್ ಗ್ರೇನ್ ಅಂತಾನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂಡ್ ಸ್ಟೆಮನ್ ಅಲ್ಲಿ ಮೈಕ್ರೋಸ್ಪೊರಾಂಜಿಯಂ ಇರುತ್ತೆ, ಅದರಲ್ಲಿ ನೆಕ್ಸ್ಟ್ ಏನಾಗುತ್ತೆ, ದಟ್ ಈಸ್ ಪೋಲನ್ ಗ್ರೇನ್ ಡೆವಲಪ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಫಿಗರ್ 1.2a ಅಂದ್ರೆ ಈ ಡಯಾಗ್ರಾಮ್ ಬಗ್ಗೆ ಹೇಳ್ತಾ ಇದ್ದಾರೆ. shows the two parts of a typical stamen. ಸ್ಟೆಮನ್ ಅಲ್ಲಿ ಮೇಜರ್ ಆಗಿ 2 ಪಾರ್ಟ್ ಇರುತ್ತೆ. ಒಂದು ಪಾರ್ಟಿಗೆ ನಾವೇನಂತ ಕರಿತೀವಿ, ದಟ್ ಈಸ್ ಆಂಥರ್ ಅಂತ, ಇನ್ನೊಂದನ್ನ ನಾವು ಫಿಲಮೆಂಟ್ ಅಂತ ಕರಿತೀವಿ. ಉದ್ದ ತೆಳುವಾಗಿ ಒಂದು ಸ್ಟಿಕ್ ಟೈಪ್ ಸ್ಟ್ರಕ್ಚರ್ ಇರುತ್ತಲ್ಲ, ಅದನ್ನ ನಾವು ಫಿಲಮೆಂಟ್ ಅಂತ ಕರಿತೀವಿ. ಹಾಗೆ 2 ಲೋಬ್ ಇರುವಂತಹ ಸ್ಟ್ರಕ್ಚರ್ಸ್ ಗೆ ನಾವು ಏನಂತ ಕರಿತೀವಿ, ದಿಸ್ ಟೂ ಆರ್ ನಥಿಂಗ್ ಬಟ್ ವಾಟ್, ದೀಸ್ ಆರ್ ಆಂಥರ್. ಈ ತರ ಸ್ಟ್ರಕ್ಚರ್ ಇರುವಂತಹ, ಈ ತರ ಲೋಬ್ ಇರುವಂತಹ ಒಂದು ಸ್ಟ್ರಕ್ಚರ್ ನ ನಾವೇನಂತ ಕರಿತೀವಿ, ಆಂಥರ್. ಸಿ and terminal generally bilobed structure called anther. Majority of this angiosperm is having this anther which is bilobe. 2 ಲೋಬ್, ಈ ರೀತಿ ಲೋಬ್ಸ್ ಇರುತ್ತೆ. ಓಕೆ, ಸೊ ಇದ್ರ ಮಧ್ಯದಲ್ಲಿ ಈ ತರ 2 ಲೋಬ್ ಇರುತ್ತೆ, ಇದ್ರ ಮಧ್ಯದಲ್ಲಿ ಒಂದು ಲೈನ್ ಹೋಗಿರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ, ಫಿಲಮೆಂಟ್. ಈ ತರ 2 ಲೋಬ್ ಇರುತ್ತೆ ಮಕ್ಕಳು. ಓಕೆ, ಸೊ ದಿಸ್ ಇಸ್ 2 ಲೋಬ್ ಇರೋದಕ್ಕೆ ಇನ್ನೇನಂತ ಕರಿತೀವಿ, ಬೈಲೋಬ್ ಸ್ಟ್ರಕ್ಚರ್. ಪ್ರಾಕ್ಸಿಮಲ್ ಇಲ್ಲಿ ಬಂತು ನೋಡಿ ಮೇನ್ ವರ್ಡ್. ನೋಡಿ NCERT ಓದ್ಬೇಕಾದ್ರೆ ನಿಮಗೆ ಮೇನ್ ಏನಾಗಿ ಗೊತ್ತಾಗ್ಬೇಕು ಅಂತಂದ್ರೆ ಇಂಗ್ಲಿಷ್ ಟರ್ಮ್ಸ್ ಗೊತ್ತಾಗ್ಬೇಕು. ದಟ್ ಈಸ್ ದ ಮೇನ್ ಥಿಂಗ್ ವಿಚ್ ಇಸ್ ಹೆಲ್ಪಿಂಗ್ ಯು ಟು ಸಾಲ್ವ್ ಮೆನಿ ಕ್ವಶನ್ಸ್ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ನಿಮಗೆ ಅಲ್ಲಿ ವರ್ಡ್ ಗೊತ್ತಾಗಿಲ್ಲ ಅಂತಂದ್ರೆ ಅದೇನು, ಯಾಕೆ ಬಂತಿಲ್ಲಿ, ಅದ್ರಿಂದ ಮೀನಿಂಗ್ ಏನು, ಆ ಮೀನಿಂಗ್ ಗೊತ್ತಾಗಿಲ್ಲ ಅಂದ್ರೆ ಆ ಕ್ವಶನ್ ಸಾಲ್ವ್ ಮಾಡಕ್ಕಾಗಲ್ಲ. ಇಲ್ಲಾಂದ್ರೆ ಆ ಮೀನಿಂಗ್ ಏನಿರ್ಬೋದು ಅಂತಂದ್ರೆ ಟೈಮ್ ವೇಸ್ಟ್ ಮಾಡ್ತೀರಾ. ಸೊ ದಟ್ಸ್ ವೈ ನೀವು ಯಾವಾಗ NCERT ಓದ್ತೀರಾ, ಏನಾದ್ರೂ ನಿಮಗೆ ಗೊತ್ತಾಗಿಲ್ಲ, ಹೊಸ ವರ್ಡ್ ಇತ್ತು ಅಂತಂದ್ರೆ ಅದು ಪಟ್ ಅಂತ ಹೇಳಿ ನೀವು ಅರ್ಥ ಅಲ್ಲೇ ತಿಳ್ಕೊಂಡ್ಬಿಡ್ಬೇಕು. ಐದೋ ಡಿಕ್ಷನರಿ ಗೂಗಲ್ ಮಾಡಿ ಏನು ಮಾಡಿ ಅರ್ಥ ತಿಳ್ಕೊಳ್ಳಿ. ಇಲ್ಲ ನಾನ್ ಹೇಳ್ತೀನಲ್ಲ, ತಿಳ್ಕೊಳ್ಳಿ. ದ ಪ್ರಾಕ್ಸಿಮಲ್ ಎಂಡ್ ಆಫ್ ದ ಫಿಲಮೆಂಟ್ ಈಸ್ ಅಟ್ಯಾಚ್ಡ್ ಟು ದ ಥ್ಯಾಲಮಸ್ ಆರ್ ದ ಪೆಟಲ್ ಆಫ್ ದ ಫ್ಲವರ್. ಈಗ ನೋಡಿ, ಫಿಲಮೆಂಟಿನ ಪ್ರಾಕ್ಸಿಮಲ್ ಎಂಡ್ ಅಂತ ಹೇಳ್ತಾರೆ. ನೋಡಿ, ಪ್ರಾಕ್ಸಿಮಲ್ ಮತ್ತೆ ಡಿಸ್ಟಲ್ ಎಂಡ್ ಅಂತ ಯಾವುದೇ ನಾವು ಸ್ಟ್ರಕ್ಚರಿಗೆ ಹೇಳ್ತಾ ಇದೀವಿ ಅಂತಾದ್ರೆ ಪ್ರಾಕ್ಸಿಮಲ್ ಈಸ್ ಆಲ್ವೇಸ್ ಅಟ್ಯಾಚ್ ಟು ಎನಿ ಅದರ್ ಪಾರ್ಟ್. ಸಪೋಸ್ ಈಗ ನಾನು ಈ ಕೈ ತಗೊಂಡೆ. ಓಕೆ, ಸೊ ಈ ಕೈ ತಗೊಂಡ್ರೆ ಇಲ್ಲಿ ಶೋಲ್ಡರ್ ಇದೆ ಅಲ್ಲ, ದಿಸ್ ಶೋಲ್ಡರ್ ಇಸ್ ಈ ಆರ್ಮ್ ಇದೆ ಅಲ್ಲ, ದಿಸ್ ಆರ್ಮ್ ಇಸ್ ಅಟ್ಯಾಚ್ ಟು ಶೋಲ್ಡರ್. ಸೊ ಈ ಹ್ಯಾಂಡ್ ಅಲ್ಲಿ ಇದನ್ನ ನಾನು ಏನಂತ ಕರಿತಾ ಇದೀನಿ, ಪ್ರಾಕ್ಸಿಮಲ್ ಎಂಡ್. ಓಕೆ, ಸೊ ಹಂಗಾಗಿ ಈ ಬೆರಳುಗಳೇನಾಗುತ್ತೆ, ಡಿಸ್ಟಲ್ ಎಂಡ್. ಡಿಸ್ಟಲ್ ಅಂತಾನೆ ಫ್ರೀ ಆಗಿದೆ, ಇಲ್ಲಿ ಇದು ಯಾವುದಕ್ಕೂ ಅಟ್ಯಾಚ್ ಆಗಿಲ್ಲ ಬಾಡಿ ಪಾರ್ಟ್ಸ್ಗೆ. ಓಕೆನಾ? ಸೊ ಅದೇ ರೀತಿ ಒಂದು ಫ್ಲವರ್ ಅಲ್ಲಿ ಈ ರೀತಿ ಇರುತ್ತೆ. ಇದು ಏನಂತ ತಿಳ್ಕೊಳ್ಳಿ, ಒಂದು ಸ್ಟೆಮನ್ ಅಂತ ತಿಳ್ಕೊಳ್ಳಿ. ಇದು ಏನಿದೆ, ದಿಸ್ ಇಸ್ ಆಂಥರ್ ಅಂಡ್ ದಿಸ್ ಇಸ್ ಫಿಲಮೆಂಟ್. ಸೊ ಈ ಆಂಥರ್ ಇದೆಲ್ಲ, ಈ ಆಂಥರ್ ಮತ್ತೆ ಫಿಲಮೆಂಟ್ ಇದೆ. ಈ ಫಿಲಮೆಂಟಿನ ಪ್ರಾಕ್ಸಿಮಲ್ ಎಂಡ್ ಯಾವುದಕ್ಕಿರುತ್ತೆ, ಫ್ಲವರ್ ಅಲ್ಲಿ ಇರುವಂತದ್ದು ಪಾರ್ಟ್ ಇದೆ ರಿಸೆಪ್ಟಿಕಲ್. ರಿಸೆಪ್ಟಿಕಲ್ ಅಂತ ಅಂದ್ರೆ ಥ್ಯಾಲಮಸ್, ಅಲ್ಲಿಂದನೇ ಎಲ್ಲಾ ಪಾರ್ಟ್ಸ್ ಕೂಡ ಅರೈಸ್ ಆಗಿರುತ್ತೆ. ಓಕೆ, ಸೊ ಐದರ್ ಥ್ಯಾಲಮಸ್ ಗೆ ಅಟ್ಯಾಚ್ ಆಗಿರುತ್ತೆ ಅಥವಾ ಪೆಟಲ್ಸ್ ಗೆ ಅಟ್ಯಾಚ್ ಆಗುತ್ತೆ. ಯಾವುದು, ಸ್ಟೆಮನ್ ಅಲ್ಲಿ ಇರುವಂತದ್ದು ಸ್ಟ್ರಕ್ಚರ್ ಯಾವುದು, ಫಿಲಮೆಂಟ್. ಸೊ ಈ ಫಿಲಮೆಂಟ್ ಡೈರೆಕ್ಟ್ ಈ ತರ ಪೆಟಲಿಗೆ ಅಟ್ಯಾಚ್ ಆಗಿ ಈ ತರ ಬಂದಿರುತ್ತೆ, ಅಥವಾ ಥ್ಯಾಲಮಸ್ಸಿಗೆ ಅಟ್ಯಾಚ್ ಆಗಿರುತ್ತೆ. ನೋಡಿ, ಪೆಟಲಿಗೆ ಈ ರೀತಿ ಅಟ್ಯಾಚ್ ಆಗ್ಬೋದು ಅಥವಾ ಈ ರೀತಿ ಥ್ಯಾಲಮಸ್ಸಿಗೆ ಅಟ್ಯಾಚ್ ಆಗ್ಬೋದು. ಓಕೆ, ಸೊ ದಿಸ್ ಇಸ್ ಪ್ರಾಕ್ಸಿಮಲ್ ಎಂಡ್. ಸೊ ಸ್ಟೆಮನ್ ಅಲ್ಲಿ ಪ್ರಾಕ್ಸಿಮಲ್ ಎಂಡ್ ಯಾವುದು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ, ಫಿಲಮೆಂಟ್. ಡಿಸ್ಟಲ್ ಎಂಡ್ ಯಾವುದು ಅಂತಂದ್ರೆ ದಟ್ ಈಸ್ ಆಂಥರ್. ಸೊ ದಿಸ್ ಇಸ್ ದ ಡಿಫರೆನ್ಸ್ ಆಫ್ ಪ್ರಾಕ್ಸಿಮಲ್ ಅಂಡ್ ಡಿಸ್ಟಲ್ ಎಂಡ್ ಮೀನಿಂಗ್. ಇದೇ ರೀತಿ ಇದ್ರಲ್ಲೂ ಕೂಡ ಕೊಟ್ಟಿದ್ದಾರೆ ಪ್ರಾಕ್ಸಿಮಲ್ ಮತ್ತೆ ಡಿಸ್ಟಲ್ ಎಂಡ್ ಅಂತ ಹೇಳಿ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಲೆಸನ್ ಅಲ್ಲಿ ರೂಟ್ ಟಿಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು, ಝೋನ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅದನ್ನು ಕೂಡ ಪ್ಯಾರಾಗ್ರಾಫ್ ಅಲ್ಲಿ ಕೇಳಿದ್ದಾರೆ. ಸೊ ಅವಾಗ ಅದ್ರಲ್ಲಿನೂ ಕೂಡ ಆ ವರ್ಡ್ ನ ಯೂಸ್ ಮಾಡ್ಕೊಂಡು ನೀಟ್ ಮತ್ತೆ KCT ಕ್ವಶನ್ಸ್ ಕೊಟ್ಟಿದ್ರು. ಓಕೆ, ಸೊ ಈಗ ನಾನು ಕ್ವಶನ್ ಯಾವ ರೀತಿ ಕೊಟ್ಟಿದ್ರು ಅಂತ ಈಗ ನಿಮಗೆ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಐದರ್ ಥ್ಯಾಲಮಸ್ಸಿಗೆ ಅಟ್ಯಾಚ್ ಆಗಿರುತ್ತೆ, ಇನ್ನೊಂದು ಯಾವ್ದಕ್ಕಪ್ಪ ಪೆಟಲಿಗೆ ಅಟ್ಯಾಚ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಹೌದಾ? The number and the length of the stamens are variable in flowers of different species. ಅದರ ಲೆಂತ್ ಆಗಿರ್ಬೋದು, ನಂಬರ್ ಆಗಿರ್ಬೋದು, ಎಲ್ಲದನ್ನು ಕೂಡ ಚೇಂಜ್ ಇರುತ್ತೆ. ಅದನ್ನ ಮಾರ್ಫಾಲಜಿ ಲೆಸನ್ ಅಲ್ಲಿ ಆಲ್ರೆಡಿ ಆಂಡ್ರೋಶಿಯಂ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಆ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಫ್ ಯು ವರ್ ಟು ಕಲೆಕ್ಟ್ ಅ ಸ್ಟೇಮನ್ ಈಚ್ ಫ್ರಮ್
10 ಫ್ಲವರ್ಸ್, ಒಂದು ಡಿಫ್ರೆಂಟ್ 10 ಫ್ಲವರ್ಸ್ ತಗೊಳ್ಳಿ, 10 ಫ್ಲವರ್ಸ್ ಇಂದನೂ ಕೂಡ ಸ್ಟೆಮ್ ಅನ್ನ ನೀವು ತೆಗೆದು ನೋಡಿ. ಈಚ್ ಫ್ರಮ್ ಡಿಫ್ರೆಂಟ್ ಸ್ಪೀಶೀಸ್, ಬೇರೆ ಬೇರೆ ಸ್ಪೀಶೀಸ್ ಇರಬೇಕು. ಅಂಡ್ ಅರೇಂಜ್ ದೆಮ್ ಆನ್ ಅ ಸ್ಲೈಡ್, ಸ್ಲೈಡ್ ಅಲ್ಲಿ ಇಟ್ಬಿಟ್ಟು you would be able to appreciate the large variation in size seen in nature. ಈ ರೀತಿ ನೀವು ಲ್ಯಾಬೊರೇಟರಿಯಲ್ಲಿ ಲ್ಯಾಬ್ ನಡೀತಿರ್ಬೇಕಾದ್ರೆ, ಲ್ಯಾಬ್ ಮಾಡಿಸ್ತಿರ್ಬೇಕಾದ್ರೆ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡು ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಬೇರೆ ಬೇರೆ ಸ್ಟ್ರಕ್ಚರ್ಸ್ ಇದೆ. ಅಥವಾ ಡೈರೆಕ್ಟ್ ಆಗಿ ನೋಡಿದ್ರು ಕೂಡ ನಿಮಗೆ ಸ್ಟೆಮಿನ ಸ್ಟ್ರಕ್ಚರ್ ಕಾಣುತ್ತೆ, ಅದ್ರಲ್ಲೂ ಕೂಡ ಆಂಥರ್ ಸ್ಟ್ರಕ್ಚರ್ ಅದ್ರೊಳಗಡೆ ಯಾವ ರೀತಿ ಇದೆ ಸೆಕ್ಷನ್ ತೆಗೆದು ನೋಡ್ತೀರಾ ಅಂತಂದ್ರೆ ನೀವು ಲ್ಯಾಬ್ ಅಲ್ಲಿ ನೋಡ್ಬೋದು. ನೆಕ್ಸ್ಟ್, ಕೇರ್ಫುಲ್ ಅಬ್ಸರ್ವೇಷನ್ ಆಫ್ ಈಚ್ ಸ್ಟೆಮ್ ಅಂಡರ್ ಇಟ್ ಡೈಸೆಕ್ಟಿಂಗ್ ಮೈಕ್ರೋಸ್ಕೋಪ್ ಅಂತಂದ್ರೆ ಇದು ಚಿಕ್ಕ ಮೈಕ್ರೋಸ್ಕೋಪ್ ಇರುತ್ತೆ, ಇದು ನೀವು ಲ್ಯಾಬ್ ಅಲ್ಲಿ ನಿಮಗೆ ಹೇಳ್ಕೊಡ್ತಾರೆ, ಇದು ಎಕ್ಸಾಮ್ ಅಲ್ಲೂ ಕೂಡ ಇದೆ. ಅಂಡ್ ಮೇಕಿಂಗ್ ನೀಟ್ ಡಯಾಗ್ರಾಮ್ ವುಡ್ ಎಲುಸಿಡೇಟ್ ದ ರೇಂಜ್ ಇನ್ ಶೇಪ್ ಅಂಡ್ ಅಟ್ಯಾಚ್ಮೆಂಟ್ ಆಫ್ ದ ಆಂಥರ್ಸ್ ಇನ್ ದ ಡಿಫ್ರೆಂಟ್ ಫ್ಲವರ್ಸ್. ಸೊ ಯಾವ ರೀತಿ ಡಿಫ್ರೆಂಟ್ ಆಗಿ ಶೇಪ್ ಇದೆ ಅದರದ್ದು, ಮತ್ತೆ ಯಾವ ರೀತಿ ಅದು ಅಟ್ಯಾಚ್ ಆಗಿದೆ, ಅದೆಲ್ಲದನ್ನು ಕ್ಲಿಯರ್ ಆಗಿ ಬೇರೆ ಬೇರೆ ಪ್ಲಾಂಟ್ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ ಅಲ್ಲ, ಅದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಎಲ್ಲ ಒಂದೇ ತರ ಇರೋದಿಲ್ಲ, ಅದನ್ನ ಇವರು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್, ಈಗ ನೋಡಿ ಕ್ವೆಶನ್, ದ ಪ್ರಾಕ್ಸಿಮಲ್ ಎಂಡ್ ಆಫ್ ದ ಫಿಲಮೆಂಟ್ ಆಫ್ ಅ ಸ್ಟೆಮನ್ ಇಸ್ ಅಟ್ಯಾಚ್ ಟು, ಪಾಸ್ ಅಂಡ್ ಆನ್ಸರ್, ಪಾಸ್ ಅಂಡ್ ಟ್ರೈ ಟು ಆನ್ಸರ್. ಸೊ ನೀಟ್ 2016 ಅಲ್ಲಿ ಕೇಳುವಂತ ಕ್ವೆಶನ್ ಇದು, ಪ್ರಾಕ್ಸಿಮಲ್ ಎಂಡ್ ಆಫ್ ದ ಫಿಲಮೆಂಟ್. ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಡೀಟೇಲ್ ಆಗಿ, ಅದೇ ಇಲ್ಲಿ ಕೇಳಿರುವಂತದ್ದು. ಕನೆಕ್ಟಿವ್ ಟಿಶ್ಯೂ, ಪ್ಲೆಸೆಂಟಾ, ಥಲಾಮಸ್ ಆರ್ ಪೆಟಲ್, ಆನ್ಸರ್ ಅಂತ ಹೇಳಿದರೆ. ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಮಕ್ಕಳೇ? ಐ ಹೋಪ್ ಯು ಹ್ಯಾವ್ ಆನ್ಸರ್ಡ್ ಇಟ್ ಕರೆಕ್ಟ್. ದಟ್ ಈಸ್ ಸಿ. ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೆಕ್ಸ್ಟ್, ಅ ಟಿಪಿಕಲ್ ಏಂಜಿಯೋಸ್ಪರ್ಮ್ ಆಂಥರ್ ಈಸ್ ಬೈಲೋಬ್. ಆಂಥರ್ ಅಲ್ಲಿ ಎಷ್ಟು ಲೋಬ್ ಇದೆ ನೋಡಿ, ಇಲ್ಲಿ ಒಂದು ಲೋಬ್ ಕಾಣ್ತದೆ, ಇಲ್ಲಿ ಒಂದು ಲೋಬ್ ಕಾಣ್ತದೆ, ಎರಡು. ಓಕೆ, ಇದೇನಂತ ಕರಿದ್ವಿ? ಬೈಲೋಬ್. ಈಚ್ ಲೋಬ್ ಹ್ಯಾವಿಂಗ್ 2 ಥೀಕಾ. ಥೀಕಾ ಅಂತಂದ್ರೆ ಒಂದು ಕ್ಯಾವಿಟಿ ಇದೆ. ಪ್ರತಿ ಒಂದು ಲೋಬ್ ಅಲ್ಲಿನೂ ಕೂಡ ಏನಾಗಿದೆ? 2 ಕ್ಯಾವಿಟಿ ಇರುತ್ತೆ. ಓಕೆ, ಸೊ ಇಲ್ಲಿ ಇನ್ನೊಂದು ಲೋಬ್ ಇದೆ, ಈ ಲೋಬ್ ಅಲ್ಲಿನೂ ಕೂಡ ಏನಾಗಿದೆ? 2 ಕ್ಯಾವಿಟಿ ಇದೆ. ದಿಸ್ ಇಸ್ ಥೀಕಾ. ಓಕೆ, ಅದಕ್ಕೆ ಇದನ್ನ ನಾವ್ ಏನಂತ ಕರಿಬಹುದು? ಡೈಥೀಕಸ್ ಅಂತಾನೂ ಕೂಡ ಕರಿಬಹುದು. ಬೈಲೋಬ್, ಡೈಥೀಕಸ್. ಗೊತ್ತಾಗ್ತದನಾ? ವರ್ಡ್ಸ್ ಇಲ್ಲಿ ಯಾಕೆ ಹೈಲೈಟ್ ಮಾಡಿದ್ದಾರೆ NCERT ಅಲ್ಲಿ ಅಂತಂದ್ರೆ, ಅದು ನಿಮಗೆ ಮೇಜರ್ ಟರ್ಮ್ಸ್, ಅದರಿಂದ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ, ಅದು ನೀವು ಅರ್ಥ ಮಾಡ್ಕೊಂಡಿರ್ಬೇಕು ಅಂತ ಇರೋದು. Often a longitudinal groove runs lengthwise separating the theca. Okay, so ಇಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಹೋಗುತ್ತೆ, ಅದನ್ನ ಏನು ಥೀಕಾನ ಸಪರೇಟ್ ಮಾಡುತ್ತೆ ಅಂತ ಹೇಳಿದೆ. Let us understand the various types of tissues and their organization in the transverse section of an anther. ಇಲ್ಲಿ ಇದನ್ನ ನಾವು ಈ ರೀತಿ ಕಟ್ ಮಾಡಿದಾಗ, ಓಕೆ, ಟ್ರಾನ್ಸ್ಫರ್ ಸೆಕ್ಷನ್ ತೆಗೆದು ನೋಡಿದಾಗ, ಒಂದು ಲೇಯರ್ ನ ಇಟ್ಕೊಂಡು ನೋಡಿದಾಗ ಯಾವ ರೀತಿ ಸ್ಟ್ರಕ್ಚರ್ ಕಾಣಿಸುತ್ತೆ, ಅದರಲ್ಲಿ ಯಾವ್ಯಾವ ತರ ಪಾರ್ಟ್ಸ್ ಇದೆ, ಹೇಗೆ ಅರೇಂಜ್ ಆಗಿದೆ ಟಿಶ್ಯೂ, ಅದನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ ಅಂತ ಹೇಳ್ತಾರೆ. ದ ಬೈಲೋಬ್ಡ್ ನೇಚರ್ ಆಫ್ ಅನ್ ಆಂಥರ್ ಈಸ್ ವೆರಿ ಡಿಸ್ಟಿಂಕ್ಟ್ ಇನ್ ದ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ದ ಆಂಥರ್. ಬೈಲೋಬ್ಡ್ ಇರೋದು ಕ್ಲೀನ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ, 2 ಲೋಬ್ ಇದೆ. ಓಕೆ, ನೆಕ್ಸ್ಟ್, ದ ಆಂಥರ್ ಈಸ್ ಅ 4-sided ಸ್ಟ್ರಕ್ಚರ್. ಯಾವ ರೀತಿ ಇದೆ? 4. ಇಲ್ಲಿ ನೋಡಿ, ಈ ರೀತಿ 4 ಥೀಕಾ ಕಾಣ್ತಾ ಇದೆ ಅಲ್ವಾ? ಸೊ ಹಂಗಾಗಿ 4-sided ಅಂತ ಹೇಳಿ ಹೇಳ್ತಾ ಇದ್ರೆ, ದಟ್ಸ್ ವೈ ಇಟ್ ಇಸ್ ಆಲ್ಸೋ ನೋನ್ ಆಸ್ ವಾಟ್? ಟೆಟ್ರಾಗೋನಲ್. 4 angles. ಓಕೆ, ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್? ಟೆಟ್ರಾಗೋನಲ್. ಓಕೆ, structure consisting of 4 microsporangia located at the centers, 2 in each lobe. ನೋಡಿ, ಪ್ರತಿ ಒಂದು ಲೋಬ್ ಅಲ್ಲಿನೂ ಕೂಡ ಈ ಸ್ಟ್ರಕ್ಚರ್ ಗೆ ಥೀಕಾಗೆ ಇನ್ನೊಂದು ಟರ್ಮ್ ನ ಏನಂತ ಹೇಳ್ತಾ ಇದೀವಿ? ಮೈಕ್ರೋಸ್ಪೊರಾಂಜಿಯಾ. ವರ್ಡ್ಸ್ ಅರ್ಥ ಮಾಡ್ಕೊಳ್ಳಿ, ಈಸಿ ಇದೆ. ಹೊಸದಾಗಿ ಕೇಳ್ತಿದ್ರೆ ನಿಮಗೆ ಕೇಳಿ ಕೇಳಿ ಪ್ರಾಕ್ಟೀಸ್ ಆಗುತ್ತೆ. ಇಟ್ ಇಸ್ ವೆರಿ ಈಸಿ. ಥೀಕಾ ಅಂದ್ರೆ ಮೊದಲು ಏನಂತ ಹೇಳಿದೆ? ಒಂದು ಕ್ಯಾವಿಟಿ ಅಂತ ಹೇಳಿದೆ. ಓಕೆ, ಒಂದು ಜಾಗ ಇದೆ, ಖಾಲಿ ಜಾಗ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಅದರಲ್ಲಿ ಏನಿದೆ ಮಕ್ಕಳೇ? ಮೈಕ್ರೋಸ್ಪೊರಾಂಜಿಯಾ. ಮೈಕ್ರೋಸ್ಪೊರಾಂಜಿಯಾ ಈ ಸ್ಟ್ರಕ್ಚರ್ ಗೆ ಇನ್ನೊಂದು ಟರ್ಮ್ ಏನಂತ ಹೇಳ್ತೀವಿ? ಮೈಕ್ರೋಸ್ಪೊರಾಂಜಿಯಾ. ಯಾಕೆ ಅಂದ್ರೆ ಇದರ ಒಳಗಡೆ ಮೈಕ್ರೋಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಮೈಕ್ರೋಸ್ಪೋರ್ಸ್ ನೆಕ್ಸ್ಟ್ ಏನಾಗುತ್ತೆ? ಪೋಲನ್ ಗ್ರೇನ್ ಆಗುತ್ತೆ. ಸೊ ಹಂಗಾಗಿ ಈ ಸ್ಟ್ರಕ್ಚರ್ ನ ಮೈಕ್ರೋಸ್ಪೊರಾಂಜಿಯಾ ಅಂತ ಹೇಳ್ತಾ ಇದ್ದಾರೆ. ಇದು ಈ ತರ ಮೈಕ್ರೋಸ್ಪೊರಾಂಜಿಯಾ ಸ್ಟ್ರಕ್ಚರ್ಸ್ ಎಷ್ಟಿರುತ್ತೆ ಮಕ್ಕಳೇ? 4 ಇರುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಆಲ್ಸೋ ನೋನ್ ಆಸ್ ವಾಟ್? ಟೆಟ್ರಾಸ್ಪೊರಾಂಜಿಯೇಟ್. ನೀವು ಇಲ್ಲಿ ಬೇಕಿದ್ರೆ ಬರ್ಕೊಳ್ಳಿ. ಆಂಥರ್ ನಾವು ಇನ್ನೊಂದು ಹೆಸರಿಂದನೂ ಕೂಡ ಕರಿತೀವಿ. ವಾಟ್ ಇಟ್ ಈಸ್ ನೋನ್ ಆಸ್ ವಾಟ್? ಟೆಟ್ರಾಸ್ಪೊರಾಂಜಿಯೇಟ್. ಸ್ಪೊರಾಂಜಿಯೇಟ್. ಬಹಳ ಡೀಟೇಲ್ ಆಗಿ ನಿಧಾನವಾಗಿ ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ದಟ್ ಯಾವುದೇ ರೀತಿ ಥಿಯರಿಯಲ್ಲಿ ಹಾಟ್ಸ್ ಕ್ವೆಶನ್ ಬಂದ್ರೂ ಕೂಡ
NCERT ಅಲ್ಲಿ ಯಾವುದೇ ರೀತಿ ನೀಟ್ ಅಲ್ಲಿ ಯಾವುದೇ ರೀತಿ ಟ್ವಿಸ್ಟ್ ಮಾಡಿ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡಕ್ಕೆ ರೆಡಿ ಇರ್ಬೇಕು. ಓಕೆ, ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಕಷ್ಟ ಅನ್ಸೋದೇ ಇಲ್ಲ. ಓಕೆ, ಆಮೇಲೆ ಅರ್ಥ ಆದ್ಮೇಲೆ ಮತ್ತೆ 2 ಸಲ ನೀವು ಓದ್ಬೇಕು, ಅವಾಗ ಪರ್ಫೆಕ್ಟ್ ಆಗ್ತೀರಾ. ಬರೀ ಇವಾಗ ಓದಿ ಬಿಡೋದಲ್ಲ, ಮತ್ತೆ ಒಂದು 15 ಡೇಸ್ ಆದ್ಮೇಲೆ ಮತ್ತೊಂದ್ಸರಿ ರಿವೈಸ್ ಮಾಡ್ಬೇಕು. ಎಷ್ಟು ಜಾಸ್ತಿ ರಿವಿಷನ್ ಮಾಡ್ತಿರೋ ಅಷ್ಟು ಜಾಸ್ತಿ ನಿಮಗೆ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ. ಸೊ ದಟ್ ಈಸ್ ದ ಮೇನ್ ಸೀಕ್ರೆಟ್ ಟು ಸ್ಕೋರ್ more in biology. Okay, next, the microsporangia develop further and become pollen sacs. ನೋಡಿ, ಈಗ ಇದು ಕ್ಯಾವಿಟಿ ಅಂತ ಹೇಳಿದೆ, ಇದನ್ನ ಥೀಕಾ ಅಂತ ಹೇಳಿದೆ. ಇದರಲ್ಲಿ ಇದಕ್ಕೆ ನಾವು ಮೈಕ್ರೋಸ್ಪೊರಾಂಜಿಯಾ ಅಂತ ಕರಿತಾ ಇದೀವಿ, ಯಾಕಂದ್ರೆ ಇದರಲ್ಲಿ ಮೈಕ್ರೋಸ್ಪೋರ್ ಡೆವಲಪ್ ಆಗುತ್ತೆ. ಈ ಮೈಕ್ರೋಸ್ಪೋರ್ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಪೋಲನ್ ಗ್ರೇನ್ಸ್ ಆಗುತ್ತೆ. ಸೊ ಹಂಗಾಗಿ ಈ ಸ್ಟ್ರಕ್ಚರ್ ನ ನಾವು ಪೋಲನ್ ಸ್ಯಾಕ್ ಅಂತಾನು ಕೂಡ ಕರಿತೀವಿ. ಸ್ಯಾಕ್ ಅಂತ ಅಂದ್ರೆ ಏನು ಮಕ್ಕಳೇ? ಚೀಲ. ಪೋಲನ್ ಗ್ರೇನ್ ಇರುವಂತಹ ಒಂದು ಚೀಲಕ್ಕೆ ನಾವು ಏನಂತ ಕರಿತೀವಿ? ಪೋಲನ್ ಸ್ಯಾಕ್. ಗೊತ್ತಾಗ್ತಿದೆನಾ? ಸೊ ಇದ್ರೊಳಗಡೆ ಪೋಲನ್ ಗ್ರೇನ್ ಡೆವಲಪ್ ಆಗುತ್ತೆ. ಆತರ ಸ್ಯಾಕ್ ಎಷ್ಟಿದೆ ಮಕ್ಕಳೇ? 4 ಇದೆ. ಒಂದು ಲೋಬ್ ಅಲ್ಲಿ 2 ಇದೆ. ಓಕೆ, ಸೊ ಟೋಟಲ್ ಆಗಿ ಎಷ್ಟು ಲೋಬ್ ಇದೆ? 2 ಲೋಬ್ ಇದೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್. ಗೊತ್ತಾಗ್ತಿದೆನಾ? ಸೊ ಈ ರೀತಿ ಕಾಣಿಸುತ್ತೆ ಆಕ್ಚುಲ್ ಆಗಿ. ನೆಕ್ಸ್ಟ್, ದೇ ಎಕ್ಸ್ಟೆಂಡ್ ಲಾಂಗಿಟ್ಯೂಡಿನಲಿ all through the length of an anther and are packed with pollen grains. ಇದು ನಾರ್ಮಲ್ ಹಿಂಗೆ 2D ಅಲ್ಲಿ ನಾನು ಏನು ಈ ರೀತಿ ಹೋಲ್ ಇದೆ ಅಂತ ಅಷ್ಟೇ ಹೇಳ್ತಾ ಇಲ್ಲ, ಇದು ಆಕ್ಚುಲಿ ಈ ರೀತಿ ಸಾಕ್ ತರ ಇರುತ್ತೆ. ಈ ರೀತಿ ಕೆಳಗಡೆ ಇಲ್ಲೊಂದ್ 2 ಬಟ್ಲು ಮತ್ತೆ ಇನ್ನೊಂದ್ ಸೈಡ್ ಇನ್ನೊಂದ್ 2 ಬಟ್ಲು, ಈ ರೀತಿ ಡೀಪ್ ಆಗಿ ಇರುವಂತಹ ಬಟ್ಲುಗಳು ಅರೇಂಜ್ ಆಗುತ್ತೆ. ಅದ್ರೊಳಗಡೆ ಏನಿರುತ್ತೆ? ಪೋಲನ್ ಗ್ರೇನ್ಸ್ ಇರುತ್ತೆ. ಓಕೆ, ಸೊ ಇದು ಈ ತರ ಉದ್ದಕ್ಕೂ ಇರುತ್ತೆ. ಯಾವ ರೀತಿ ಲೋಬ್ಸ್, ಆಂಥರ್ ಲೋಬ್ಸ್ 2 ಇರುತ್ತಲ್ವಾ? ಸೊ ಈ ಆಂಥರ್ ಲೋಬ್ ಅಲ್ಲಿ ಇಲ್ಲೊಂದು ಸ್ಯಾಕ್, ಇಲ್ಲೊಂದು ಸ್ಯಾಕ್, ಮತ್ತೆ ಈ ಕಡೆ ಲೋಬ್ ಅಲ್ಲಿ ಇಲ್ಲೊಂದು ಸ್ಯಾಕ್, ಇಲ್ಲೊಂದು ಸ್ಯಾಕ್ ಇರುತ್ತೆ. ಸೊ ಆ ರೀತಿ ಸ್ಟ್ರಕ್ಚರ್ಸ್ ಇದ್ರೊಳಗಡೆ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅದು 3D ಅಲ್ಲಿ. ಗೊತ್ತಾಗ್ತಿದೆನಾ? ನೆಕ್ಸ್ಟ್, ಮೈಕ್ರೋಸ್ಪೊರಾಂಜಿಯಂ ಇನ ಸ್ಟ್ರಕ್ಚರ್. ಮೈಕ್ರೋಸ್ಪೊರಾಂಜಿಯಂ structure is nothing but what? Anther structure. In a transverse section ತೆಗೆದಾಗ a typical microsporangium appears near circular in outline. ಟೋಟಲ್ ಆಗಿ ಇದನ್ನ TS ಅಂದ್ರೆ ತೆಳ್ಳಗಿನ ಒಂದು ಹಾರಿಜಾಂಟಲ್ ಸೆಕ್ಷನ್ ತೆಗೆದು ನೋಡಿದಾಗ ಹೆಂಗ್ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರೆ ಔಟ್ಲೈನ್ ಸರ್ಕಲ್ ಆಗಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್, it is generally surrounded by 4 wall layers. Let me rub this. Okay, so that I'll draw one simple diagram so that you will understand clearly. Idu horgade epidermis, endothelium and 2 to 3 layers of middle layers and then tapetum. Okay, and in the middle there is sporogenous tissue. So I have written only small part of this transverse section of anther. Okay, so anther is nothing but what? Microsporangium. ಇಲ್ಲಿ 2 ಲೋಬ್ ಇರುತ್ತೆ. ಓಕೆ, 2 ಲೋಬ್ ನ ನಾನು ಈ ರೀತಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು ಲೋಬ್ ಅಲ್ಲೂ ಕೂಡ 2 ಥೀಕಾ ಇರುತ್ತೆ. ಸೊ ಇದನ್ನ ಡೈಥೀಕಸ್ ಅಂತ ಕರಿತೀವಿ. ಆಮೇಲೆ ಈ ಥೀಕಾ ಇದರಲ್ಲಿ ಏನ್ ಪ್ರೊಡ್ಯೂಸ್ ಆಗುತ್ತೆ? ಮೈಕ್ರೋಸ್ಪೋರ್ಸ್ ನೆಕ್ಸ್ಟ್ ಏನಾಗುತ್ತೆ? ಪೋಲನ್ ಗ್ರೇನ್ ಆಗುತ್ತೆ. ಸೊ ಹಂಗಾಗಿ ಇದು ಟೆಟ್ರಾಸ್ಪೊರಾನ್ಶಿಯೇಟ್ ಸ್ಟ್ರಕ್ಚರ್ ಅಂತಾನು ಕೂಡ ಕರಿತೀವಿ, ಟೆಟ್ರಾಗೋನಲ್ ಸ್ಟ್ರಕ್ಚರ್ ಅಂತಾನು ಕೂಡ ಕರಿತೀವಿ. ಸೊ ಈಗ ಇದೊಂದೇ ಪಾರ್ಟ್ ನಾನು ಇಲ್ಲಿ ಬರ್ದಿರುವಂತದ್ದು ಡೀಟೇಲ್ ಆಗಿ. ಓಕೆ, ಸೊ ಇದರ ವಾಲ್ ಲೇಯರ್ಸ್ ಯಾವ ರೀತಿ ಇರುತ್ತೆ? ಔಟರ್ ಲೇಯರ್ ಈಸ್ ನೋನ್ ಆಸ್ ವಾಟ್? ಎಪಿಡರ್ಮಿಸ್. ಇನ್ನರ್ ಲೇಯರ್ ಈಸ್ ನೋನ್ ಆಸ್ ವಾಟ್? ಎಂಡೋಥೀಶಿಯಂ. ಅಂಡ್ 2 to 3 ಲೇಯರ್ಸ್ ಏನಿರುತ್ತೆ ಅಂತ ಅಂದ್ರೆ ಅದನ್ನ ನಾವು ಮಿಡಲ್ ಲೇಯರ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಮಿಡಲ್ ಲೇಯರ್ಸ್. ಅದಾದ್ಮೇಲೆ ಇನ್ನರ್ ಮೋಸ್ಟ್ ವಾಲ್ ಲೇಯರ್ ಗೆ ನಾವೇನಂತ ಕರಿತೀವಿ? ಟಪಿಟಮ್ ಅಂತ ಕರಿತೀವಿ. ಅದ್ರ ಒಳಗಡೆ ಇರುವಂತದ್ದು ಯಾವುದು? this one is nothing but what? It is sporogenous tissue. ಗೊತ್ತಾಗ್ತಿದೆನಾ? ಸಿ ಏನ್ ಹೇಳ್ತಾ ಇದಾರೆ? ದ ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ಸ್, 4 ವಾಲ್ ಲೇಯರ್ಸ್ ಇರುತ್ತೆ. ಒಂದು ಎಪಿಡರ್ಮಿಸ್, ಇನ್ನೊಂದು ಎಂಡೋಥೀಶಿಯಂ, ಅದಾದ್ಮೇಲೆ 2 ರಿಂದ 3 ಲೇಯರ್ ಇರುವಂತದ್ದು ಇನ್ನೊಂದು ವಾಲ್ ಲೇಯರ್ ಇದೆ, ಅದನ್ನ ಮಿಡಲ್ ಲೇಯರ್ ಅಂತ ಕರಿತೀವಿ. ಅದಾದ್ಮೇಲೆ ಟಪಿಟಮ್. ಓಕೆ, ಸೊ the outer 3 wall layers perform the function of protection and help in the dehiscence of anther to release the pollen. ನೋಡಿ, ಈ ಫಸ್ಟ್ 3 ಲೇಯರ್ಸ್ ಇದಲ್ಲ, ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್ಸ್, ಇದರ ಮೇನ್ ಫಂಕ್ಷನ್ ಏನು ಅಂತಂದ್ರೆ ಪ್ರೊಟೆಕ್ಷನ್. ಓಕೆ, ಸೊ ಇಲ್ಲಿ ಒಳಗಡೆ ಪೋಲನ್ ಗ್ರೇನ್ ಡೆವಲಪ್ ಆಗುತ್ತಲ್ಲ, ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇರುವಂತ ಸ್ಟ್ರಕ್ಚರ್. ಹಾಗೇನೆ ಪೋಲನ್ ಗ್ರೇನ್ ಡೆವಲಪ್ ಆದ್ಮೇಲೆ ಪೋಲನ್ ಗ್ರೇನ್
ಈ ಆಂಥರ್ ಇಂದ ಹೊರಗಡೆ ಬರಬೇಕು. ಓಕೆ, ಸೊ ಅವಾಗೂ ಕೂಡ ಹೆಲ್ಪ್ ಮಾಡುವಂತ ಸ್ಟ್ರಕ್ಚರ್ ಯಾವುದು ಅಂತಂದ್ರೆ ಇದೇ 3. ಅದನ್ನ ನಾವೇನಂತ ಕರಿತೀವಿ, ರಿಲೀಸ್ ಆಫ್ ಪೋಲನ್ ಗ್ರೇನ್ ಈಸ್ ನೋನ್ ಆಸ್ ವಾಟ್, ಡಿಹೈಸನ್ಸ್. ಯಾಕೆ ಹೇಳಿ ಪೋಲನ್ ಗ್ರೇನ್ ರಿಲೀಸ್ ಆಗ್ಬೇಕು? ಪೋಲನ್ ಗ್ರೇನ್ ಗಾಳಿಯಲ್ಲಿ ಹೋಗ್ಬಿಟ್ಟು ಅಥವಾ ವಾಟರ್ ಅಲ್ಲಿ ಯಾವುದೇ ಮುಖಾಂತರ ಅಥವಾ ಅನಿಮಲ್ ಗೆ ಅಟ್ಯಾಚ್ ಆಗಿ ಯಾವುದೇ ಮುಖಾಂತರ ಇದು ಯಾವುದಕ್ಕೆ ರೀಚ್ ಆಗ್ಬೇಕು, ಫಿಮೇಲ್ ಗ್ಯಾಮೆಟ್ ಗೆ ರೀಚ್ ಆಗ್ಬೇಕು, ಅಂದ್ರೆ ಸ್ಟಿಗ್ಮಾ ಮೇಲೆ ಬಂದು ಕೂರ್ಬೇಕು. ಆವಾಗ ಮಾತ್ರ ನೆಕ್ಸ್ಟ್ ಫರ್ಟಿಲೈಸೇಷನ್ ಪ್ರೊಸೆಸ್ ಆಗುತ್ತೆ. ಸೊ ಪೋಲಿನೇಷನ್ ಆಗ್ಬೇಕು ಅಂತಂದ್ರೆ ಪೋಲನ್ ಗ್ರೀನ್ ಆಂಥರ್ ಇಂದ ಹೊರಗಡೆ ಬರಬೇಕು. ಸೊ ಈ ಪೋಲನ್ ಗ್ರೀನ್ ಆಂಥರ್ ಇಂದ ಹೊರಗಡೆ ಬರೋ ಪ್ರೊಸೆಸ್ ಗೆ ನಾವು ಏನಂತ ಕರಿತೀವಿ, ಡಿಹೈಸನ್ಸ್. ಓಕೆ, ರಿಲೀಸ್ ಆಫ್ ಪೋಲನ್ ಗ್ರೇನ್ ಫ್ರಮ್ ಆಂಥರ್ ಇಸ್ ನೋನ್ ಆಸ್ ವಾಟ್, ಡಿಹೈಸನ್ಸ್. ನೀವು ಇಲ್ಲಿ ಬೇಕಿದ್ರೆ ಒಂದು ಐಫನ್ ಹಾಕ್ಬಿಟ್ಟು ಬರ್ಕೊಂತೀರಾ. Release of pollen grain from the anther is known as what, dehiscence. Okay, the innermost wall layer is known as what, tapetum. ಒಳಗಡೆ ಇರುವಂತದ್ದು ಇನ್ನರ್ ಮೋಸ್ಟ್ ವಾಲ್ ಲೇಯರ್ ಗೆ ನಾವೇಂತ ಕರಿತೀವಿ, ಇದನ್ನ ಟಪಿಟಮ್ ಅಂತ ಕರಿತೀವಿ. ಇಟ್ ನರಿಶಸ್ ದ ಡೆವಲಪಿಂಗ್ ಪೋಲನ್ ಗ್ರೇನ್. ಸೊ ಇಲ್ಲಿ ಒಳಗಡೆ ಪೋಲನ್ ಗ್ರೇನ್ ಡೆವಲಪ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ಆಹಾರ ಕೊಡುವಂತದ್ದು ಸ್ಟ್ರಕ್ಚರ್ ಯಾವುದು ಅಂತ ಅಂದ್ರೆ ಟಪಿಟಮ್. ನರಿಶ್ಮೆಂಟ್ ಅಂತ ಅಂದ್ರೆ ಏನು, ಪ್ರೊವೈಡಿಂಗ್ ಎನರ್ಜಿ, ಫುಡ್. ಓಕೆ, ಸೊ ಇದನ್ನ ಟಪಿಟಮ್ ಅಂತ ಕರಿತೀವಿ. ನೆಕ್ಸ್ಟ್, cells of the tapetum possesses dense cytoplasm and generally have more than one nucleus. ಈ ಟಪಿಟಮ್ ಒಳಗಡೆ ಏನಿರುತ್ತೆ ಅಂತಂದ್ರೆ ಸೈಟೋಪ್ಲಾಸಮ್ ಬಹಳ ಥಿಕ್ ಆಗಿರುತ್ತೆ, ಮತ್ತೆ ಒಂದಕ್ಕಿಂತ ಜಾಸ್ತಿ ನ್ಯೂಕ್ಲಿಯಸ್ ಇರುತ್ತೆ. ಸೊ ಇಲ್ಲಿ ಕ್ವಶನ್ ಕೇಳಿದ್ದಾರೆ, ಕ್ಯಾನ್ ಯು ಥಿಂಕ್ ಆಫ್ ಹೌ ಟಪಿಟಲ್ ಸೆಲ್ಸ್ ಕುಡ್ ಬಿಕಮ್ ಬೈನ್ಯೂಕ್ಲಿಯೇಟ್? ನೋಡಿ, ಒಂದು ಸೆಲ್ ಅಲ್ಲಿ ಯೂಶುವಲಿ ಒಂದೇ ನ್ಯೂಕ್ಲಿಯಸ್ ಇರ್ಬೇಕಿತ್ತು, ಬಟ್ 2 ನ್ಯೂಕ್ಲಿಯಸ್ ಯಾಕಿದೆ, ರೀಸನ್ ಏನಿರ್ಬೋದು ಅಂತ ಕ್ವಶನ್ ಹೇಳಿದರೆ ಇಲ್ಲಿ ನೀವ್ ಏನಂತ ಆನ್ಸರ್ ಬರ್ಕೊಂತೀರಾ, ದಟ್ ಈಸ್ ಕ್ಯಾರಿಯೋಕೈನೆಸಿಸ್ ಈಸ್ ನಾಟ್ ಫಾಲೋಡ್ ಬೈ ಸೈಟೋಕೈನೆಸಿಸ್ ಅಂತ. ಅಂದ್ರೆ ಒಂದು ಟೀಲೋಫೇಸ್ ಪ್ರೊಸೆಸ್ ಆಗುತ್ತೆ ನೋಡಿ, ಟೀಲೋಫೇಸ್ ಪ್ರೊಸೆಸ್ ಆದ್ಮೇಲೆ ಏನಾಗ್ಬೇಕು, ಸೈಟೋಕೈನೆಸಿಸ್ ಪ್ರೊಸೆಸ್ ಆಗ್ಬೇಕು. ಸೊ ಇಲ್ಲಿ ತನಕ ಆಗಿರೋ ಪ್ರೊಸೆಸ್ ಏನು, ಕ್ಯಾರಿಯೋಕೈನೆಸಿಸ್. ನ್ಯೂಕ್ಲಿಯಸ್ ಡಿವೈಡ್ ಆಯ್ತು, ಒಂದಿರೋ ನ್ಯೂಕ್ಲಿಯಸ್ 2 ಆಗಿ ಡಿವೈಡ್ ಆಯ್ತು. ಓಕೆ, ಸೊ ಡಿವೈಡ್ ಆದ್ಮೇಲೆ ಇಲ್ಲಿ ಏನಾಗ್ಬೇಕು, ಸೈಟೋಕೈನೆಸಿಸ್ ಆಗ್ಬೇಕು. ಸೊ ದಟ್ ದಿಸ್ ಈಸ್ ಗೋಯಿಂಗ್ ಟು ಡಿವೈಡ್ ಇಂಟು 2 ಸೆಲ್ಸ್. ಯಾವುದು, ಮೈಟೋಸಿಸ್ ಪ್ರೊಸೆಸ್ ಅಲ್ಲಿ ಈ ರೀತಿ ಆಗುತ್ತೆ. ಬಟ್ ಇಲ್ಲೇನಾಗ್ಬಿಟ್ಟಿದೆ, ಸೈಟೋಕೈನೆಸಿಸ್ ಆಗೇ ಇಲ್ಲ. ಸೊ ಹಂಗಾಗಿ ಒಂದು ಸೆಲ್ ಅಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇದೆ, 2 ನ್ಯೂಕ್ಲಿಯಸ್ ಇದೆ. ಸೊ ಸೈಟೋಕೈನೆಸಿಸ್ ಈಸ್ ನಾಟ್ ಫಾಲೋಡ್ ಆಫ್ಟರ್ ಕ್ಯಾರಿಯೋಕೈನೆಸಿಸ್. ದಟ್ ಈಸ್ ಕ್ಯಾರಿಯೋಕೈನೆಸಿಸ್ ಇಸ್ ನಾಟ್ ಫಾಲೋಡ್ ಬೈ ಸೈಟೋಕೈನೆಸಿಸ್. ಕ್ಯಾರಿಯೋಕೈನೆಸಿಸ್ ಅಂದ್ರೆ ಡಿವಿಷನ್ ಆಫ್ ನ್ಯೂಕ್ಲಿಯಸ್, ಸೈಟೋಕೈನೆಸಿಸ್ ಅಂದ್ರೆ ಡಿವಿಷನ್ ಆಫ್ ಸೆಲ್. ಸೆಲ್ ಡಿವೈಡ್ ಆಗ್ಲೇ ಇಲ್ಲ, ಹಾಗಾಗಿ ಒಂದು ಸೆಲ್ ಅಲ್ಲಿ 2 ನ್ಯೂಕ್ಲಿಯಸ್ ಇದೆ. ಸೊ ಇಲ್ಲಿ ನೀವು ಆನ್ಸರ್ ಬರ್ಕೊಂತೀರಾ. ಈ ರೀತಿ ಗಿವ್ ರೀಸನ್ಸ್ ಟೈಪ್ ಕ್ವಶನ್ಸ್ ಕೇಳ್ತಾರೆ, ಅವಾಗ ನೀವು ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್, when the anther is young, a group of compactly arranged homogeneous cells called sporogenous tissue occupies the center of each microsporangium. ನೋಡಿ, ಈ ಮೈಕ್ರೋಸ್ಪೊರಾಂಜಿಯಂ ಸ್ಟ್ರಕ್ಚರ್ ಅಂದ್ರೆ ಆಂಥರ್ ಸ್ಟ್ರಕ್ಚರ್ ಅಲ್ಲಿ ಇರುವಂತದ್ದು ಈ ಸ್ಟ್ರಕ್ಚರ್ ಇದೆಲ್ಲ, ಇದನ್ನ ನಾವೆಂತ ಕರಿತೀವಿ, ಸ್ಪೋರೋಜಿನಸ್ ಟಿಶ್ಯೂ. ಆನ್ಥರ್ ಇನ್ನು ಯಂಗ್ ಆಗಿದೆ, ಅಂದ್ರೆ ಇನ್ನು ಮೆಚೂರ್ ಆಗಿಲ್ಲ. ಮೆಚೂರ್ ಆಗಕ್ಕಿಂತ ಮುಂಚೆ ಇದನ್ನ ನಾವು ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರಿತೀವಿ. ಯಾಕಂದ್ರೆ ಇನ್ನು ಸೆಲ್ಸ್ ಡಿಫ್ರೆನ್ಶಿಯೇಟ್ ಆಗಿಲ್ಲ. ಎಲ್ಲಾ ಸೆಲ್ಸ್ನು ಒಂದು ಗ್ರೂಪ್ ಅಲ್ಲಿ ಇದೆ, ಮಾಸ್ ಅಲ್ಲಿ ಇದೆ. ಓಕೆ, ಅದನ್ನ ನಾವು ಟಿಶ್ಯೂ ಅಂತ ಕರಿತಾ ಇದ್ವಿ. ಅದು ನೆಕ್ಸ್ಟ್ ಸ್ಪೋರ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ಸೊ ಹಂಗಾಗಿ ಆ ಟಿಶ್ಯೂ ಹೆಸರು ಏನಂತ ಇಟ್ಬಿಟ್ರು, ಸ್ಪೋರೋಜಿನಸ್ ಟಿಶ್ಯೂ ಅಂತ ಇಟ್ಬಿಟ್ರು. ಓಕೆ, ಸೊ ಯಾವ ಸ್ಪೋರ್ ಪ್ರೊಡ್ಯೂಸ್ ಮಾಡುತ್ತೆ, ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಮೈಕ್ರೋಸ್ಪೋರ್ ನೆಕ್ಸ್ಟ್ ಏನಾಗುತ್ತೆ, ಪೋಲನ್ ಗ್ರೇನ್ ಆಗುತ್ತೆ. ಸೊ ದಿಸ್ ಸ್ಟ್ರಕ್ಚರ್ ಇಸ್ ನೋನ್ ಆಸ್ ವಾಟ್, ಸ್ಪೋರೋಜಿನಸ್ ಟಿಶ್ಯೂ. ಸೊ ಈಗ ಮೈಕ್ರೋಸ್ಪೋರೋಜಿನಸ್ ಅಂದ್ರೆ ಏನು ಅಂತ ಹೇಳಿ ಹೇಳಿದರೆ ಅದನ್ನ ತಿಳ್ಕೊಂತ ಬರೋಣ. ಈಗ ಅಲ್ಟಿಮೇಟ್ ಆಗಿ ಇದರ ಕೆಲಸ ಏನಪ್ಪಾ, ಆನ್ಥರ್ ಅಲ್ಲಿ ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಮಾಡ್ಬೇಕು. ಓಕೆನಾ, ಸೊ ಆ ಪ್ರೊಸೆಸ್ಗೆನೆ ಇಲ್ಲಿ ಏನಂತ ಹೇಳ್ತಾ ಇದ್ರೆ ಮೈಕ್ರೋಸ್ಪೋರೋಜೆನೆಸಿಸ್. ಓಕೆ, ಸೊ ಆಸ್ ದ ಆಂಥರ್ ಡೆವಲಪ್ಸ್, ಆಂಥರ್ ಬರ್ತಾ ಬರ್ತಾ ಡೆವಲಪ್ ಆಗ್ತಾ ಇರ್ಬೇಕಾದ್ರೆ the cells of the sporogenous tissue undergo meiotic division to form microspore tetrads. ಓಕೆ, ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಸ್ಪೋರೋಜಿನಸ್ ಟಿಶ್ಯೂ ಅಲ್ಲಿ ಇರುವಂತಹ ಸೆಲ್ ಏನಾಗುತ್ತೆ, ಮಿಯೋಸಿಸ್ ಡಿವಿಷನ್ ಗೆ ಒಳಗಾಗುತ್ತೆ. ಸೊ ಅವಾಗ 4 ಸೆಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಆ 4 ಸೆಲ್ಸ್ ಒಂದು ಗುಂಪಲ್ಲಿ ಇರುತ್ತೆ, ಅದನ್ನ ನಾವು ಟೆಟ್ರಾಡ್ ಅಂತ ಕರಿತೀವಿ. ನೋಡಿ, ಸ್ಪೋರೋಜಿನಸ್ ಟಿಶ್ಯೂ ಅಲ್ಲಿ ಇರುವಂತದ್ದು ಒಂದು ಸೆಲ್ ಇದು. ಓಕೆ, ಇದು ಯಾವ ಡಿವಿಷನ್ ಗೆ ಹೋಗುತ್ತೆ, ಮಿಯೋಸಿಸ್ ಡಿವಿಷನ್ ಗೆ ಹೋಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಮಿಯೋಸಿಸ್ ಡಿವಿಷನ್ ಅಂತಂದ್ರೆ ಏನು, ರಿಡಕ್ಷನ್ ಡಿವಿಷನ್. ಹಾಗೇನೆ ಈ ಹೋಲ್ ಪ್ಲಾಂಟ್ ಸ್ಟ್ರಕ್ಚರ್ ಇದೆಲ್ಲ ಏಂಜಿಯೋಸ್ಪರ್ಮ್, ಸ್ಪೋರೋಫೈಟ್ ನ ಸ್ಟ್ರಕ್ಚರ್ ಇದು. ರೂಟ್, ಸ್ಟೆಮ್, ಲೀಫ್, ಫ್ಲವರ್, ಫ್ಲವರ್ ಅಲ್ಲಿ ಆಂಡ್ರಿಶಮ್, ಗೈನಿಶಮ್ ಎಲ್ಲ ತರ ಪ್ಲಾಯ್ಡ್ ಏನಾಗಿರುತ್ತೆ ಮಕ್ಕಳೇ, ಡಿಪ್ಲಾಯ್ಡ್. ಸೊ ಹಂಗಾಗಿ ಆಂಥರ್ ಅಲ್ಲಿ ಇರುವಂತಹ ಈ ಸ್ಪೋರೋಜಿನಸ್ ಟಿಶ್ಯೂನ ಪ್ಲಾಯ್ಡ್ ಕೂಡ ಡಿಪ್ಲಾಯ್ಡ್. ಓಕೆನಾ, ಸೊ ಈ ಸ್ಪೋರೋಜಿನಸ್ ಟಿಶ್ಯೂ ಅಲ್ಲಿ ಒಂದು ಸೆಲ್ ತಗೊಂಡಿದ್ವಿ, ಇದನ್ನ ನಾವ್ ಏನಂತ ಕರೆದ್ವಿ,
ಮೈಕ್ರೋಸ್ಪೋರ್ ಮದರ್ ಸೆಲ್ ಅಥವಾ ಪೋಲನ್ ಮದರ್ ಸೆಲ್ ಅಂತ ಕರೆದ್ವಿ. ಓಕೆ, ಸೊ ಈ ಮದರ್ ಸೆಲ್ ಇದ್ರೆ ಯಾವಾಗ್ಲೂ ಇದು ಯಾವ ಡಿವಿಷನ್ ಗೆ ಹೋಗುತ್ತೆ? ಮಿಯೋಸಿಸ್ ಡಿವಿಷನ್ ಗೆ ಹೋಗುತ್ತೆ. ಸೊ ಮಿಯೋಸಿಸ್ ಡಿವಿಷನ್ ಗೆ ಹೋದ್ರೆ ಏನಾಗುತ್ತೆ? 4 ಸೆಲ್ ಪ್ರೊಡ್ಯೂಸ್ ಆಗುತ್ತೆ. ಈ 4 ಸೆಲ್ ಅನ್ನು ಕೂಡ ಒಂದಕ್ಕೊಂದು ಅಟ್ಯಾಚ್ ಆಗಿರುತ್ತೆ ಮಕ್ಕಳೇ. ಸೊ ಹಂಗಾಗಿ ಇದನ್ನ ನಾವು ಟೆಟ್ರಾಡ್ ಅಂತ ಕರೆದ್ವಿ. ಓಕೆ, ಸೊ ಆಲ್ ದೀಸ್ ಆರ್ ನೋನ್ ಆಸ್ ವಾಟ್? ಆಲ್ ದೀಸ್ ಆರ್ cells attached to make a one unit. Now this unit is known as what? Tetrad. ಹಂಗಂದ್ರೆ ಇದರಲ್ಲಿ ಪ್ಲಾಯ್ಡಿ ಏನಾಗಬಹುದು ನೋಡಿ. ಡಿಪ್ಲಾಯ್ಡ್ ಇದ್ದು ರಿಡಕ್ಷನ್ ಡಿವಿಷನ್ ಆಯ್ತು ಅಂದ್ರೆ ಏನಾಗುತ್ತೆ ಮಕ್ಕಳೇ? ಹ್ಯಾಪ್ಲಾಯ್ಡ್. ಓಕೆ, ಸೊ ಪ್ರತಿ ಒಂದು ಸೆಲ್ಲಿನ ಪ್ಲಾಯ್ಡಿ ಏನಾಗುತ್ತೆ? ಹ್ಯಾಪ್ಲಾಯ್ಡ್. ಹಂಗಂತ ಹೇಳಿ ಟೆಟ್ರಾಡ್ ಅಲ್ಲಿ 4 ಸೆಲ್ ಇದೆ, ಇದು 4n ಅಂತ ಹೇಳಿ ಬರಿಬಾರ್ದು. ಅಲ್ಲ, 4 ಸೆಲ್ಲು ಫ್ಯೂಸ್ ಆಗಿಲ್ಲ, 4 ಸೆಲ್ಲು ಏನಾಗಿದೆ? ಸಪರೇಟ್ ಆಗಿದೆ, ಬಟ್ ಎಲ್ಲ ಅಟ್ಯಾಚ್ ಆಗಿದೆ ಅಷ್ಟೇ. ಓಕೆ, ಇಟ್ ಇಸ್ ನಾಟ್ combined, it is not fused together, it is attached together. Okay, so idra ploidy ಏನಂತ ಬರೀತಾರೆ ಇಲ್ಲಿ ಆನ್ಸರ್? what is the ploidy of tetrad here? haploid. ಓಕೆ, ಸೊ ನೋಡಿ ನಾವು ಡಿಪ್ಲಾಯ್ಡ್ ಅಂತ ಹೇಳ್ತೀವಿ, ನಾವು ಮನುಷ್ಯರು ಡಿಪ್ಲಾಯ್ಡ್. ಓಕೆ, ಸೊ ಎಲ್ಲ ಕ್ರೋಮೋಸೋಮಿನ ಸೆಟ್ ನಮ್ಮಲ್ಲಿ ಯಾವ ರೀತಿ ಇದೆ? ಡಬಲ್ ಇದೆ. ಹಂಗಂತ ಎಲ್ಲಾ ಸೆಲ್ಸ್ ನೀವು ಅಟ್ಯಾಚ್ ಮಾಡ್ಬಿಡ್ತೀರಾ? ಅಟ್ಯಾಚ್ ಮಾಡಿದ್ರೆ ಎಷ್ಟು ಬಿಲಿಯನ್ ಸೆಲ್ಸ್ ಆಗುತ್ತೆ? ಅದ್ರ ಬಿಲಿಯನ್ ಪ್ಲಾಯ್ಡಿ ಅಂತ ಹೇಳಕ್ ಆಗುತ್ತಾ? ಇಲ್ಲ. ಸೆಲ್ಸ್ ಏನಾಗಿದೆ? ಅಟ್ಯಾಚ್ ಆಗಿದೆ, ಬಟ್ ಅದರ ಪ್ಲಾಯ್ಡಿ ಏನು? ಡಿಪ್ಲಾಯ್ಡ್. ಯಾಕೆ? ಅದರಲ್ಲಿ ಇರುವಂತಹ ಕ್ರೋಮೋಸೋಮ್ಸ್ ಎರಡೆರಡು ಸೆಟ್ ಅಲ್ಲಿ ಅರೇಂಜ್ ಆಗಿರುತ್ತೆ, ಸೊ ಹಂಗಾಗಿ ಡಿಪ್ಲಾಯ್ಡ್. ಸೊ ಇದರಲ್ಲಿ ಯಾವ್ದಿದೆ? ಹ್ಯಾಪ್ಲಾಯ್ಡ್. ಒಂದೊಂದೇ ಸೆಟ್ ಅಲ್ಲಿ ಅರೇಂಜ್ ಆಗಿರುತ್ತೆ, ಸೊ ದಟ್ಸ್ ವೈ ಇಟ್ ಇಸ್ ವಾಟ್? ಹ್ಯಾಪ್ಲಾಯ್ಡ್. ಗೊತ್ತಾಗ್ತಿದೆನಾ? ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಟ್ ಕ್ವೆಶ್ಚನ್. ನೆಕ್ಸ್ಟ್ ಇಲ್ಲಿದೆ ಸ್ಟ್ರಕ್ಚರ್. NCERT ಅಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದಕ್ಕೆ? ಥಿಯರಿಗೆ. ನಿಮಗೆ ಇಲ್ಲಿ 3 marks ಗೆ ಕೇಳ್ತಾರೆ. Draw a neat label diagram of transverse section of anther showing wall layers. Anther wall layers ಅಂತ ಕೇಳ್ತಾರೆ. ಅಥವಾ draw a neat label diagram of microsporangium young anther. ಯಾವ್ದಾದ್ರು ಕ್ವೆಶ್ಚನ್ ಕೇಳ್ತಾರೆ, ಟ್ವಿಸ್ಟ್ ಮಾಡ್ಬಿಟ್ಟು, ವರ್ಡ್ ನ ಟ್ವಿಸ್ಟ್ ಮಾಡ್ಬಿಟ್ಟು, ಬಟ್ ಇದಕ್ಕೆ ಆನ್ಸರ್ ಇದೆ. ಸೊ ವಾಲ್ ಲೇಯರ್ಸ್ ಯಾವ್ದು ಅಂತ ಕ್ವೆಶ್ಚನ್ ಕೇಳ್ತಾರೆ. ಆಮೇಲೆ ಹಾಟ್ಸ್ ಕ್ವೆಶ್ಚನ್ ಅಲ್ಲಿ ಕೆಲವೊಂದ್ಸರಿ ಈ ಡಯಾಗ್ರಾಮ್ ಅವರೇ ಕೊಟ್ಬಿಟ್ಟು ಇದರ ಡಯಾಗ್ರಾಮ್ ಬೇಸ್ಡ್ ಕ್ವೆಶ್ಚನ್ ಕೇಳ್ತಾರೆ. ಅಂದ್ರೆ ಇದರಲ್ಲಿ ಪ್ರೊಟೆಕ್ಟ್ ಮಾಡುವಂತ ಸ್ಟ್ರಕ್ಚರ್ ಯಾವುದು, ಆಮೇಲೆ ನರಿಶ್ಮೆಂಟ್ ಗೆ ಇರುವಂತ ಸ್ಟ್ರಕ್ಚರ್ ಯಾವುದು, ಅದರಲ್ಲಿ ಬರುವಂತ ಪ್ಲಾಯ್ಡಿ ಏನು, ಯಾಕೆ ಇದ್ರ ಪ್ಲಾಯ್ಡಿ ಏನು, ಅದರಲ್ಲಿ 2 ಸೆಲ್ ಯಾಕಿತ್ತು ಟಪಿಟಮ್ ಅಲ್ಲಿ, ಈ ರೀತಿ ಕ್ವೆಶ್ಚನ್ಸ್ ಕೇಳ್ತಾ ಬರ್ತಾರೆ. ಸೊ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ದಟ್ ಈಸ್ ಎನಫ್ ಫಾರ್ ಯೋರ್ explanation. Next, as each cell of the sporogenous tissue is capable of giving rise to microspore tetrad, each one is a potential pollen or microspore mother cell. ನೋಡಿ, ಸ್ಪೋರೋಜಿನಸ್ ಟಿಶ್ಯೂ ಅಂದ್ರೆ ಈ ರೀತಿ 4 ಇತ್ತಲ್ಲ ಸ್ಪೋರೋಜಿನಸ್ ಟಿಶ್ಯೂ. ಈ ಟಿಶ್ಯೂ ಒಳಗಡೆ ಇರುವಂತ ಪ್ರತಿ ಸೆಲ್ನು ಕೂಡ ನೆಕ್ಸ್ಟ್ ಏನಾಗುತ್ತೆ? ಇಟ್ ವಿಲ್ ಗಿವ್ಸ್ ರೈಸ್ ಟು ಪೋಲನ್ ಗ್ರೇನ್. ಅಂದ್ರೆ ಪ್ರತಿಯೊಂದು ಸೆಲ್ನು ಕೂಡ ನಾವೇನಂತ ಕರಿಬಹುದು? pollen mother cell, because it will undergo meiosis to produce tetrad. ಈಗ ನೆಕ್ಸ್ಟ್ ಈ ಟೆಟ್ರಾಡ್ ಅಲ್ಲಿ ಇರುವಂತ ಪ್ರತಿ ಒಂದನ್ನು ಸೆಲ್ ಅನ್ನು ನಾವು ಏನಂತ ಕನ್ಸಿಡರ್ ಮಾಡಬಹುದು? ಪೋಲನ್ ಗ್ರೇನ್. ಅಂದ್ರೆ ಒಂದು ಪೋಲನ್ ಮದರ್ ಸೆಲ್ ಇಂದ 4 ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ ಮಕ್ಕಳೇ. 4 ಮೈಕ್ರೋಸ್ಪೋರ್ಸ್. ಈ 4 ಮೈಕ್ರೋಸ್ಪೋರ್ಸ್ ನೆಕ್ಸ್ಟ್ ಸಪರೇಟ್ ಆಗಿ ಪೋಲನ್ ಗ್ರೇನ್ ಆಗುತ್ತೆ. ಸೊ 4 ಪೋಲನ್ ಗ್ರೇನ್ಸ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಒನ್ ಮದರ್ ಸೆಲ್. ಸೊ ಅದನ್ನೇ ಇಲ್ಲಿ ಅವರು ಹೇಳಿರುವಂತದ್ದು. ಅಂದ್ರೆ ಪ್ರತಿಯೊಂದು ಸೆಲ್ಗೂ ಕೂಡ ಆ ಕೆಪಾಸಿಟಿ ಇದೆ ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಮಾಡುವಂತದ್ದು. ಗೊತ್ತಾಗ್ತಿದೆನಾ? ದ ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ಮೈಕ್ರೋಸ್ಪೋರ್ಸ್ ಫ್ರಮ್ ಅ ಪೋಲನ್ ಮದರ್ ಸೆಲ್. ನೋಡಿ, ಒಂದು ಪೋಲನ್ ಮದರ್ ಸೆಲ್ ಇಂದ ಈ ರೀತಿ ಮೈಕ್ರೋಸ್ಪೋರ್ಸ್ ಪ್ರೊಡ್ಯೂಸ್ ಆಯ್ತಲ್ಲ, ಸೊ ಈ ಪ್ರೊಸೆಸ್ ಗೆ ನಾವೇನಂತ ಕರಿತೀವಿ? ದಟ್ ಈಸ್ ನೋನ್ ಆಸ್ ವಾಟ್? ಮೈಕ್ರೋಸ್ಪೋರೋಜೆನೆಸಿಸ್. ಜೆನೆಸಿಸ್ ಅಂತ ಅಂದ್ರೆ ಏನು? ಸಿಂಥಸಿಸ್, ಫಾರ್ಮೇಶನ್. ಏನ್ ಫಾರ್ಮೇಶನ್ ಆಗ್ತಾ ಇದೆ? ಮೈಕ್ರೋಸ್ಪೋರ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಹಂಗಾಗಿ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಕರಿತಾ ಇದ್ವಿ. ಯಾವ್ದ್ರಿಂದ ಫಾರ್ಮೇಶನ್ ಆಗ್ತಾ ಇದೆ? ಪೋಲನ್ ಮದರ್ ಸೆಲ್ ಇಂದ ಫಾರ್ಮೇಶನ್ ಆಗ್ತಾ ಇದೆ. ಪೋಲನ್ ಮದರ್ ಸೆಲ್ ಎಲ್ಲಿದೆ? ಸ್ಪೋರೋಜಿನಸ್ ಟಿಶ್ಯೂ ಅಲ್ಲಿ ಇದೆ. ಸ್ಪೋರೋಜಿನಸ್ ಟಿಶ್ಯೂ ಅಂತ ಅಂದ್ರೆ ಎಲ್ಲಿದೆ? ಆಂಥರ್ ಒಳಗಡೆ ಇದೆ. ಎಷ್ಟು ಸ್ಪೋರೋಜಿನಸ್ ಟಿಶ್ಯೂ ಇದೆ ಮಕ್ಕಳೇ? 4 ಇದೆ. 4 ಥೀಕಾ, ರೈಟ್? So this is the thing. Next, as the anthers mature, one ನಿಮಿಷ. The microspores as they are formed are arranged in a cluster of 4 cells and that is known as what? Microspore tetrad. ನಾವು ಈಗ ತಾನೇ ಡಿಸ್ಕಸ್ ಮಾಡಿದ್ವಲ್ಲ, ಈ 4 ಮೈಕ್ರೋಸ್ಪೋರ್ ಒಟ್ಟಿಗೆ ಅರೇಂಜ್ ಆಗಿರುತ್ತೆ ಈ ರೀತಿ 4 ಕ್ಲಸ್ಟರ್ ಆಫ್ ಸೆಲ್ಸ್. ಇದನ್ನ ನಾವೇನಂತ ಕರಿತೀವಿ? ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಕರಿತೀವಿ. ಓಕೆ, ಆಸ್ ದ ಆಂಥರ್ ಮೆಚ್ಯೂರ್, ಆಂಥರ್ ಏನಾಗುತ್ತೆ? ಸ್ವಲ್ಪ ಡೆವಲಪ್ ಆದಾಗ ಅಂಡ್ ಡಿಹೈಡ್ರೇಟ್, ಅದರಲ್ಲಿ ಇರುವಂತಹ ನೀರನ್ನ ಎಲ್ಲ ಕಳ್ಕೊಳ್ಳುತ್ತೆ. ಅವಾಗ ಈ ಮೈಕ್ರೋಸ್ಪೋರ್ಸ್ ಏನ್ ಅಟ್ಯಾಚ್ ಆಗಿರುತ್ತಲ್ಲ, ಅದೇನಾಗುತ್ತೆ? ಡಿಟ್ಯಾಚ್ ಆಗುತ್ತೆ. ದ ಮೈಕ್ರೋಸ್ಪೋರ್ಸ್ ಅಸೋಸಿಯೇಟ್ ಆಗಿರೋದು ಏನಾಗುತ್ತೆ? ಡಿಸ್ಅಸೋಸಿಯೇಟ್ ಫ್ರಮ್ ಈಚ್ ಅದರ್ ಅಂಡ್ ಡೆವಲಪ್ ಇನ್ ಟು ಪೋಲನ್ ಗ್ರೇನ್. ಇದೇ 4 ಮೈಕ್ರೋಸ್ಪೋರ್ಸ್
ಆಂಥರ್ ಮೆಚೂರ್ ಆದಾಗ ವಾಟರ್ ಹೋಗ್ಬಿಟ್ಟು ಸಪರೇಟ್ ಆಗ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಪೋಲನ್ ಗ್ರೇನ್ ಆಗುತ್ತೆ ಮಕ್ಕಳೇ. Inside each microsporangium, several thousands of microspores or pollen grains are formed that are released with the dehiscence of anther. ಅಂದ್ರೆ ಪ್ರತಿಯೊಂದು ಆಂಥರ್ ಅಲ್ಲಿನೂ ಕೂಡ 1,000 ಗಟ್ಟಲೆ ಏನಾಗುತ್ತೆ ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ, ಮೈಕ್ರೋಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಮೈಕ್ರೋಸ್ಪೋರ್ಸ್ ನೆಕ್ಸ್ಟ್ ಏನಾಗುತ್ತೆ ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ. ಅದೆಲ್ಲದನ್ನು ಆಂಥರ್ ಮೆಚೂರ್ ಆದಾಗ ಡಿಹೈಸನ್ಸ್ ಆಗುತ್ತೆ, ಅಂದ್ರೆ ಆಂಥರ್ ಇಂದ ಅದು ಹೊರಗಡೆ ರಿಲೀಸ್ ಆಗುತ್ತೆ. ಹಂಗಂದ್ರೆ ಈ ರಿಲೀಸ್ ಆಗಿರುವಂತ ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಹೆಂಗಿರ್ಬೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದ ಪೋಲನ್ ಗ್ರೇನ್ಸ್ ರೆಪ್ರೆಸೆಂಟ್ ದ ಮೇಲ್ ಗ್ಯಾಮೆಟೋಫೈಟ್. ಇದನ್ನ ನೀವು ಹೈಲೈಟ್ ಮಾಡಿ ಇಟ್ಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಇಟ್ ಈಸ್? ಪೋಲನ್ ಗ್ರೇನ್ಸ್ ರೆಪ್ರೆಸೆಂಟ್ ದ ಮೇಲ್ ಗ್ಯಾಮೆಟೋಫೈಟ್. ಪೋಲನ್ ಗ್ರೇನ್ ಮೇಲ್ ಗ್ಯಾಮೆಟ್ ಅಲ್ಲ. ಪೋಲನ್ ಗ್ರೇನ್ ಒಳಗಡೆ ಮೇಲ್ ಗ್ಯಾಮೆಟ್ ಇರುತ್ತೆ ಹೊರತು ಪೋಲನ್ ಗ್ರೇನ್ ಈಸ್ ನಾಟ್ ಮೇಲ್ ಗ್ಯಾಮೆಟ್. ಫೈಟಾ ಅಂತ ಅಂದ್ರೆ ಒಂದು ಸ್ಟ್ರಕ್ಚರ್ ಕ್ಯಾವಿಟಿ, ಓಕೆ, ಅದ್ರೊಳಗಡೆ ಗ್ಯಾಮೆಟ್ ಇದೆ. ಓಕೆ, ಸೊ ಮೇಲ್ ಗ್ಯಾಮೆಟೋಫೈಟ್ ಈಸ್ ಕ್ಯಾರಿಂಗ್ ಮೇಲ್ ಗ್ಯಾಮೆಟ್, ಅಂದ್ರೆ ಪೋಲನ್ ಗ್ರೇನ್ ಒಳಗಡೆ ಗ್ಯಾಮೆಟ್ ಇದೆ. ಸೊ ದಟ್ಸ್ ವೈ ಪೋಲನ್ ಗ್ರೇನ್ ಈಸ್ ನೋನ್ ಆಸ್ ವಾಟ್? ಮೇಲ್ ಗ್ಯಾಮೆಟೋಫೈಟ್. ಗೊತ್ತಾಗ್ತಿದ್ನಾ? ನೆಕ್ಸ್ಟ್, ಇಫ್ ಯು ಟಚ್ ದ ಓಪನ್ಡ್ ಆಂಥರ್ಸ್ of hibiscus or any other flower, you would find deposition of yellowish powdery pollen grains on your fingers. ನೀವೇನಾದ್ರೂ ಹೈಬಿಸ್ಕಸ್ ಪ್ಲಾಂಟ್ ಆಗಿರ್ಬೋದು, ಯಾವುದೇ ಪ್ಲಾಂಟ್ ನೀವು ಜಸ್ಟ್ ಆಂಥರ್ಸ್ ಹತ್ರ ಟಚ್ ಮಾಡಿದ್ರೆ ಸಾಕು, ನಿಮಗೆ ಯೆಲ್ಲೋ ಕಲರ್, ಆರೆಂಜ್ ಕಲರ್ ಈ ತರ ಹತ್ತತ್ತೆ. ಓಕೆ, ಸೊ ಅದೇ ಏನು ಆ ಡಸ್ಟ್ ನಾವೇನಾದ್ರು ಪುಡಿ ಪುಡಿ ತರ ಹತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ? ಪೋಲನ್ ಗ್ರೇನ್ ಅಂತ ಕರಿತೀವಿ. ಓಕೆ, ಸೊ ಸ್ಪ್ರಿಂಕಲ್ ದೀಸ್ ಗ್ರೇನ್ಸ್ ಆನ್ ಅ ಡ್ರಾಪ್ ಆಫ್ ದ ವಾಟರ್ ಟೇಕನ್ ಆನ್ ಅ ಗ್ಲಾಸ್ ಸ್ಲೈಡ್ ಅಂಡ್ ಅಬ್ಸರ್ವ್ ಅಂಡರ್ a microscope. You will really be amazed at the variety of architecture, sizes, shapes, colors, designs seen on the pollen grains. ಏನಂತ ಹೇಳಿದರೆ, ಆ ಪುಡಿ ಹತ್ತಿರುತ್ತಲ್ಲ ಕೈಗೆ, ಅದನ್ನ ಒಂದು ಸ್ಲೈಡ್ ಮೇಲೆ ಒಂದು ವಾಟರ್ ಡ್ರಾಪ್ ಅಲ್ಲಿ ಉದುರಿಸಿ ಆ ಪುಡಿನ, ಆಮೇಲೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಯಾವ ರೀತಿ ಡಿಫ್ರೆಂಟ್ ಸೈಜ್, ಸ್ಟ್ರಕ್ಚರ್, ಶೇಪ್ ಎಲ್ಲ ಇರುತ್ತೆ ಅಂತ. ಪ್ರತಿಯೊಂದು ಪ್ಲಾಂಟಿನ ಪೋಲನ್ ಗ್ರೇನ್ ಡಿಫ್ರೆಂಟ್ ಆಗಿ ಇರುತ್ತೆ. ಈ ರೀತಿ ಕಾಣಿಸ್ತಾ ಇರುತ್ತೆ ಮೈಕ್ರೋಸ್ಕೋಪ್ ಅಲ್ಲಿ ಅಂತ ಇಮೇಜಸ್ ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್, ಪೋಲನ್ ಗ್ರೇನ್ಸ್ ಆರ್ ಜನರಲಿ ಸ್ಪೆರಿಕಲ್, ಮೆಷರಿಂಗ್ ಅಬೌಟ್. ಪೋಲನ್ ಗ್ರೇನಿನ ಮೆಷರ್ಮೆಂಟ್ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಇಂಪಾರ್ಟೆಂಟ್. ನಿಮಗೆ ಇದು PYQ ಅಲ್ಲಿ ಬರುತ್ತೆ. ಓಕೆ, ಅಂದ್ರೆ ಟ್ರೂ ಆರ್ ಫಾಲ್ಸ್ ಸೆಂಟೆನ್ಸ್ ಇರ್ಬೋದು, ಆ ರೀತಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಇರ್ಬೋದು, ಅದರಲ್ಲಿ ನಿಮಗೆ ಇಲ್ಲಿ ಕೇಳ್ತಾರೆ. ಓಕೆ, ಸೊ ಪೋಲನ್ ಗ್ರೇನ್ ಇನ ಸೈಜ್ ಎಷ್ಟಿರ್ಬೋದು ಯೂಶುವಲಿ ಅಂದ್ರೆ 25 to 50 ಮೈಕ್ರೋಮೀಟರ್ಸ್ ಇನ್ ಡಯಾಮೀಟರ್ ಅದರ ಸೈಜ್ ಆಗಿದೆ. ಓಕೆ, ಸೊ ಇಟ್ ಹ್ಯಾಸ್ ಅ ಪ್ರಾಮಿನೆಂಟ್ 2-layered ವಾಲ್. ಈಗ ನಾನು ಇಲ್ಲಿ ಬರೆದು ತೋರಿಸ್ತೀನಿ. ಪೋಲನ್ ಗ್ರೇನ್ ಅಲ್ಲಿ ಅಯ್ಯೋ ಸೊ ಪೋಲನ್ ಗ್ರೇನ್ ಅಲ್ಲಿ 2 ಲೇಯರ್ ಇರುತ್ತೆ ಮಕ್ಕಳೇ. ಸೊ ಇಗ್ನೋರ್ ಯೆಲ್ಲೋ ಒನ್. ಸೊ ಹಿಯರ್ ಆರ್ ದ 2 ಔಟರ್ ಲೇಯರ್ಸ್. ಪೋಲನ್ ಗ್ರೇನ್ ಅಲ್ಲಿ ಔಟರ್ ಲೇಯರ್ ನಾವು ಏನಂತ ಕರಿತೀವಿ? ಎಕ್ಸೈನ್ ಅಂತ ಕರಿತೀವಿ. ಇನ್ನರ್ ಲೇಯರ್ ನಾವು ಏನಂತ ಕರಿತೀವಿ? ಇಂಟೈನ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್, ಎಕ್ಸೈನ್. ನೆಕ್ಸ್ಟ್, the hard outer layer is called exine and is made up of sporopollenin, which is one of the most resistant organic material known. ಇದನ್ನ ನೀವು ಏನು ಮಾಡ್ಕೊಂತೀರಾ? ಹೈಲೈಟ್ ಮಾಡ್ಕೊಳ್ಳಿ. Highlight this. What it is? Sporopollenin, which is one of the most resistant organic material known. ಈ ನೇಚರ್ ಅಲ್ಲಿ ಇಲ್ಲಿ ತನಕ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ಒಂದು ಇದೆ ಅಂತ ಅಂದ್ರೆ ಅದೇ ಯಾವುದು? ದಟ್ ಈಸ್ ಸ್ಪೋರೋಪೊಲೆನಿನ್. ಅಂದ್ರೆ ಎಕ್ಸೈನ್ ಸ್ಟ್ರಕ್ಚರ್ ಹಾರ್ಡ್ ಇರುತ್ತೆ. ಯಾಕೆ ಅಂದ್ರೆ ಇದರಲ್ಲಿ ದಿಸ್ ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಒನ್ ಕೆಮಿಕಲ್ ಸಬ್ಸ್ಟೆನ್ಸ್ ದಟ್ ಇಸ್ ನೋನ್ ಆಸ್ ವಾಟ್? ಸ್ಪೋರೋಪೊಲೆನಿನ್. ಓಕೆ, ಸೊ ಅದರಷ್ಟು ಒಂದು ರೆಸಿಸ್ಟೆಂಟ್ ಕೆಮಿಕಲ್ ನ ಇಲ್ಲಿ ನೇಚರ್ ಅಲ್ಲಿ ಯಾವುದು ಇಲ್ಲೇ ಇಲ್ಲ. ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್. ಯಾಕೆ? ಎಷ್ಟೇ ಹೈ ಟೆಂಪರೇಚರ್ ಇದ್ರೂ ಅದು ಹಂಗೇನೆ ಇರುತ್ತೆ. ಎಷ್ಟೇ ಜೋರ್ ಗಾಳಿ ಇದ್ರೂ ಅದೇನು ಹಾಳಾಗಲ್ಲ. ಎಂತದೇ ನೀರೊಳಗೆ ಹೋದ್ರು, ಎಂತದೇ ಆಸಿಡ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ಎಂತದ್ರಲ್ಲೂ ನೀವು ಡಿಪ್ ಮಾಡಿದ್ರು ಈ ಹೊರಗಡೆ ಸ್ಟ್ರಕ್ಚರ್ ಮಾತ್ರ ಹಂಗೆ ಇರುತ್ತೆ. ಒಳಗಡೆ ಇರುವಂತ ಸೆಲ್ ಏನಾದ್ರು ಮೇ ಬಿ ಸತ್ತೋಗ್ಬೋದು, ಬಟ್ ಈ ಹೊರಗಡೆ ಏನ್ ಕವರಿಂಗ್ ಇದೆ ಅಲ್ಲ ಅದು ಮಾತ್ರ ಹಂಗೆ ಇರುತ್ತೆ. ಸಪೋಸ್ ನೀವು ಇವಾಗ ಏನ್ ಮಾಡ್ತೀರಾ? ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಏನಾದ್ರು ಫುಡ್ ಐಟಮ್ ನ ಇಟ್ಕೊಂಡ್ ಬರ್ತೀರಾ. ಆ ಫುಡ್ ಐಟಮ್ ಹಾಳಾಗ್ಬೋದು, ಬಟ್ ಆ ಪ್ಲಾಸ್ಟಿಕ್ ಕವರ್ ಏನಾಗಿರುತ್ತೆ? ಎಷ್ಟೊಂದ್ ವರ್ಷ ಹಂಗೆ ಇರುತ್ತೆ ಅಲ್ವಾ? ಡಿಗ್ರೇಡ್ ಆಗುತ್ತಾ? ಬೇಗ? ಬಹಳ ಲೇಟ್ ಆಗಿ ಡಿಗ್ರೇಡ್ ಆಗುತ್ತೆ. ಬಟ್ ಡಿಗ್ರೇಡ್ ಆಗದೇನೆ ಇರುವಂತದ್ದು ಯಾವುದು ಅಂತಂದ್ರೆ ಇದು
pollen grain in outer layer, that is sporopollenin. Okay, so no enzyme that degrades sporopollenin is so far known. ಯಾವುದೇ enzyme ನು ಕೂಡ ಈ sporopollenin ಗೆ degrade ಮಾಡೋಕೆ ಅಂದ್ರೆ ಅದನ್ನ ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ. Pollen grain exine has prominent aperture called germ pore. ಈಗ ಈ exine structure ನೋಡಿದಾಗ ಅಲ್ಲಲ್ಲಿ ನಮಗೆ ಏನ್ ಕಾಣಿಸುತ್ತೆ ಅಂದ್ರೆ ಹೋಲ್ ಕಾಣಿಸುತ್ತೆ. ಓಕೆ, ಸೊ ಇದನ್ನ ನಾವೇನಂತ ಕರಿತೀವಿ, germ pore ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ pollen grain. ಓಕೆ, ಸೊ ಇಲ್ಲಿ ಈ ರೀತಿ ಒಂದು ಹೋಲ್ ಕಾಣಿಸ್ತಾ ಇರುತ್ತೆ, ಅಪರ್ಚರ್. ಓಕೆ, ಸೊ ಅಪರ್ಚರ್ ಅಂದ್ರೆ ಈ ರೀತಿ ಹೋಲ್ ಇರುತ್ತೆ. ಇದನ್ನ ನಾವೇನಂತ ಕರಿತೀವಿ, germ pore ಅಂತ ಕರಿತೀವಿ. ಓಕೆ, where sporopollenin is absent. ಈ ಪ್ಲೇಸ್ ಅಲ್ಲಿ ಮಾತ್ರ sporopollenin ಅನ್ನೋದು ಇರೋದಿಲ್ಲ. ಓಕೆ, ಇನ್ ಮಿಕ್ಕಿದ ಇದೆಲ್ಲದ್ರ ಮೇಲೂ ಏನಿರುತ್ತೆ, sporopollenin ಇರುತ್ತೆ. ಸೊ ದಿಸ್ ಇಸ್ ದ ಲೇಯರ್ ಆಫ್ exine. exine ನ ಸ್ಟ್ರಕ್ಚರ್ ಯಾವ ಕೆಮಿಕಲ್ ಇಂದ ಆಗಿರುತ್ತೆ, sporopollenin. ಎಕ್ಸೆಪ್ಟ್, ನಿಮಗೆ ಕ್ವಶನ್ ಕೇಳ್ತಾರೆ, ಎಕ್ಸೆಪ್ಟ್ germ pore. ಓಕೆ, pollen grains are well preserved as fossils because of the presence of sporopollenin. sporopollenin ಇರೋದ್ರಿಂದನೇ ಇದನ್ನ ನಾವು fossils ಆಗಿನೂ ಕೂಡ ಪ್ರಿಸರ್ವ್ ಮಾಡಬಹುದು ಅಂತ ಹೇಳಿದ್ದಾರೆ. The exine exhibits a fascinating array of patterns and designs. ಈ exine ಇದೆಲ್ಲ ಅದು ಕೆಲವೊಂದು ಈ ತರ ಚೂಪಾಗಿ ಇರುತ್ತೆ, ಕೆಲವೊಂದು ಈ ರೀತಿ ವೇವಿ ಇರುತ್ತೆ, ಅಂದ್ರೆ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಪ್ಯಾಟರ್ನ್ಸ್ ಇದರಲ್ಲಿ ನಾವು ನೋಡಬಹುದು. Why do you think the exine should be hard? ಯಾಕೆ exine ಹಾರ್ಡ್ ಇರಬೇಕು? What is the function of the germ pore? ನೋಡಿ, exine ಯಾಕೆ ಹಾರ್ಡ್ ಇರಬೇಕು ಅಂದ್ರೆ ಇದ್ರೊಳಗಡೆ ಇದು ಏನ್ ಕ್ಯಾರಿ ಮಾಡ್ಕೊಂಡ್ ಬರುತ್ತೆ, pollen grain ಒಳಗಡೆ ಏನಿರುತ್ತೆ ಮಕ್ಕಳೇ, ಮೇಲ್ ಗ್ಯಾಮೆಟ್ ಇರುತ್ತೆ ತಾನೆ. ಸೊ ಈ ಮೇಲ್ ಗ್ಯಾಮೆಟ್ ಚೆನ್ನಾಗಿ ಸುರಕ್ಷಿತವಾಗಿ ಫಿಮೇಲ್ ಗ್ಯಾಮೆಟ್ ಜೊತೆ ಹೋಗಿ ಫ್ಯೂಸ್ ಆಗ್ಬೇಕು, ಅಂದ್ರೆ ಪಾಲಿನೇಷನ್ ಆಗ್ಬೇಕು, ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಹೋಗ್ಬೇಕು ಅಂದ್ರೆ ಅದನ್ನ ಕ್ಯಾರಿ ಮಾಡುವಂತ ಸಬ್ಸ್ಟೆನ್ಸ್ ಏನಿರ್ಬೇಕು, ಸ್ಟ್ರಾಂಗ್ ಇರ್ಬೇಕು. ಸೊ ಹಂಗಾಗಿ sporopollenin ಹಾರ್ಡ್ ಆಗಿ ಇರುತ್ತೆ. germ pore ಯಾಕಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ germ pore ಯಾಕಿರುತ್ತೆ ಅಂದ್ರೆ ಅಲ್ಲಿಂದ ಪೋಲನ್ ಟ್ಯೂಬ್ ಗ್ರೋತ್ ಆಗಿ ಹೊರಗಡೆ ಬರುತ್ತೆ. ಸೊ ದಟ್ ಫಾರ್ ದಟ್ ರೀಸನ್ ಓನ್ಲಿ germ pore is present. ನೀವು ಇಲ್ಲಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ದ ಇನ್ನರ್ ವಾಲ್ ಆಫ್ ದ pollen grain is intine. ಈ ಸೆಕೆಂಡ್ ಲೇಯರ್ ಇತ್ತಲ್ಲ ಒಳಗಡೆ ಲೇಯರ್, ಇದನ್ನ ನಾವೇನಂತ ಕರಿತೀವಿ, ಇಂಟೈನ್ ಅಂತ ಕರಿತೀವಿ. ಸೊ ಇಂಟೈನ್ ಯಾವ್ದ್ರಿಂದ ಆಗಿರೋದು ಅಂತಾನೆ ಸೆಲ್ಯುಲೋಸ್ ಮತ್ತೆ ಪೆಕ್ಟಿನ್. ಅಗೇನ್ ಹೈಲೈಟ್ ದಿಸ್. Okay, the cytoplasm of the pollen grain is surrounded by a plasma membrane. ಇದು ಒಳಗಡೆ ಇರುವಂತಹ ಕಂಪ್ಲೀಟ್ ಏನು ಸೈಟೋಪ್ಲಾಸಮ್ ಇದೆ ಅಲ್ಲ, ಈ ಒಳಗಡೆ ಇರುವಂತಹ ಕಂಪ್ಲೀಟ್ ಸೈಟೋಪ್ಲಾಸಮ್, ಈ ಸೈಟೋಪ್ಲಾಸಮಿನ ಔಟರ್ ಲೇಯರ್ ಗೆ ನಾವೆಂತ ಕರಿತೀವಿ, ಇಲ್ಲಿ ಸೆಲ್ ಮೆಂಬ್ರೇನ್ ಇರುತ್ತೆ. ಸೊ ದಟ್ ಈಸ್ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಪ್ರೆಸೆಂಟ್. ಓಕೆ, ನೆಕ್ಸ್ಟ್ when the pollen grain is mature, it contains two cells. pollen grain mature ಆದಾಗ ಇದರಲ್ಲಿ ಎರಡು ಸೆಲ್ಸ್ ನ ನಾವು ನೋಡ್ತೀವಿ. ಒಂದು ವೆಜಿಟೇಟಿವ್ ಸೆಲ್ ಅಂತ ಹೇಳ್ತೀವಿ, ಇನ್ನೊಂದು ಜನರೇಟಿವ್ ಸೆಲ್ ಅಂತ ಹೇಳ್ತೀವಿ. ದೊಡ್ಡದಾಗಿರುವಂತ ಸೆಲ್ ಅನ್ನ ನಾವು ವೆಜಿಟೇಟಿವ್ ಸೆಲ್ ಅಂತ ಹೇಳ್ತೀವಿ, ಚಿಕ್ಕದಾಗಿರುವಂತ ಸೆಲ್ ಅನ್ನ ನಾವು ಜನರೇಟಿವ್ ಸೆಲ್ ಅಂತ ಹೇಳ್ತೀವಿ. ಯೂಶಲಿ ಈ ರೀತಿ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಸೊ ದಿಸ್ ಇಸ್ ವೆಜಿಟೇಟಿವ್ ಅಂಡ್ ದಿಸ್ ಇಸ್ ಜನರೇಟಿವ್ ಸೆಲ್. ಓಕೆ, ಸೊ ಜನರೇಟಿವ್ ವರ್ಡ್ ಅಲ್ಲೇನೆ ಇದೆ, ಇದು ಒಂದು ಜನರೇಟ್ ಮಾಡುತ್ತೆ ಏನು ಅಂತ ಹೇಳ್ತೀವಿ. ಓಕೆ, ಸೊ next, the vegetative cell is bigger, has abundant food reserve and a large irregularly shaped nucleus. So ಇದರಲ್ಲಿ ಈ ಸೆಲ್ ದೊಡ್ಡದಿದೆ, ಮತ್ತೆ ಇದರಲ್ಲಿ ಫುಡ್ ರಿಸರ್ವ್ ನು ಕೂಡ ಜಾಸ್ತಿ ಇದೆ, ಊಟ ಜಾಸ್ತಿ ಸ್ಟೋರ್ ಮಾಡ್ಕೊಂಡಿದೆ, ಮತ್ತೆ ಇಲ್ಲಿ ಒಂದು ಇರ್ರೆಗ್ಯುಲರ್ ಶೇಪ್ ಆಗಿ ಏನಿದೆ, ನ್ಯೂಕ್ಲಿಯಸ್ ಇದೆ ಅಂತ ಹೇಳಿದೆ. ಓಕೆ, ಇರ್ರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್, ಲಾರ್ಜ್ ಇರ್ರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್ ಇದೆ. ಓಕೆ, ನೆಕ್ಸ್ಟ್ the generative cell is small and floats in the cytoplasm of the vegetative cell. It is a spindle shape and with dense cytoplasm and a nucleus. ನೋಡಿ ಇಲ್ಲಿ ಏನು ಹೇಳ್ತಿದ್ದಾರೆ, spindle shaped with dense cytoplasm and nucleus. ಇಲ್ಲಿ ಜನರೇಟಿವ್ ಸೆಲ್ ಇದೆಲ್ಲ, ಇದು ಯೂಶಲಿ ವೆಜಿಟೇಟಿವ್ ಸೆಲ್ನ ಸೈಟೋಪ್ಲಾಸಮ್ ಅಲ್ಲೇನೆ ಈ ಜನರೇಟಿವ್ ಸೆಲ್ ಇರುತ್ತೆ. ಓಕೆ, ಆಮೇಲೆ ಇದರಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಇದೆಲ್ಲ ಅದು ಸ್ಪಿಂಡಲ್ ಶೇಪ್ ಇರುತ್ತೆ. ಓಕೆ, ಆಮೇಲೆ ಚಿಕ್ಕದಿರುತ್ತೆ. Next, in over 60% of the angiosperms, pollen grain are shed at this two-celled stage. ನೋಡಿ, pollen grain ಪ್ಲಾಂಟ್ ಇಂದ ಅಂದ್ರೆ ಆಂಥರ್ ಇಂದ ಹೊರಗಡೆ ಬಂದಾಗ 60% ಆಫ್ ದ angiosperms ಪ್ಲಾಂಟ್ ಅಲ್ಲಿ ಈ pollen grain ಅಲ್ಲಿ ಈ ರೀತಿ ಇರುತ್ತೆ ಸ್ಟ್ರಕ್ಚರ್. ಒಂದು ಜನರೇಟಿವ್ ಸೆಲ್ ಇರುತ್ತೆ, ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ. ಸೊ ಇದನ್ನ ಟೂ ಸೆಲ್ಡ್ ಸ್ಟೇಜ್ ಅಂತ ಕರಿತೀವಿ. ಬಟ್ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಇನ್ನು 40% ಆಫ್ ದ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಈ ಜನರೇಟಿವ್ ಸೆಲ್ ಡಿವೈಡ್ ಆಗ್ಬಿಟ್ಟು ಎರಡು ಸೆಲ್ ಆಗುತ್ತೆ. ದಟ್ ಈಸ್ ಟೂ ಮೇಲ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ವೆಜಿಟೇಟಿವ್ ಸೆಲ್ ಒಂದಿರುತ್ತೆ,
ಓಕೆನಾ. ಸೊ ವೆಜಿಟೇಟಿವ್ ಸೆಲ್ ಇದೆ, ಇಲ್ಲಿ ಜನರೇಟಿವ್ ಸೆಲ್ ಅಲ್ಲಿ ಇದೊಂದು ಮೇಲ್ ಗ್ಯಾಮೆಟ್ ಇರುವಂತದ್ದು ಒಂದ್ ಸೆಲ್, ಇನ್ನೊಂದು ಮೇಲ್ ಗ್ಯಾಮೆಟ್ ಇರುವಂತದ್ದು ಇನ್ನೊಂದ್ ಸೆಲ್. ಸೊ ಟೋಟಲ್ ಆಗಿ 3 ಸೆಲ್ ಇರುತ್ತೆ. ಓಕೆ, ಸೊ ಇದು ಇರ್ರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್ ವೆಜಿಟೇಟಿವ್ ಸೆಲ್ ಇಂದು. ಓಕೆ, ಸೊ ದಿಸ್ ಇಸ್ ನೋನ್ ಆಸ್ 3 celled stage structure of pollen grain. Only 40% of the plants will release pollen grain in a 3 celled stage, but majority 60% of the plants will release its pollen grain in 2 celled stage. Okay, so this is the thing. In the remaining species, the generative cell divides mitotically to give rise to 2 male gametes. Yav division agutte? Mitotic division adaga 2 male gamete produce agutte before pollen grains are shed. That is 3 celled stage anta helidare. Pollen grains of many species cause severe allergies and bronchial afflictions in some people, often leading to chronic respiratory disorders, asthma, bronchitis, etc. So ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪೋಲನ್ ಗ್ರೇನ್ಸ್ ಇಂದು ಒಂದು ಡ್ರಾಬ್ಯಾಕ್ ಇದೆ ಮನುಷ್ಯರಿಗೆ, ಎಸ್ಪೆಷಲಿ ಫಾರ್ ಹ್ಯೂಮನ್ಸ್. ಏನಂದ್ರೆ ಇದನ್ನ ಇನ್ಹೇಲ್ ಮಾಡಿದ್ರೆ ರೆಸ್ಪಿರೇಟರಿ ಡಿಸಾರ್ಡರ್ಸ್ ನಾವು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ನಾವು ನೋಡ್ತೀವಿ. ಬ್ರಾಂಕೈಟಿಸ್ ಬ್ರಾಂಕಿಯಲ್ ಸಿಸ್ಟಮ್ ಅಲ್ಲಿ ಹೋಗ್ಬಿಟ್ಟು ರೆಸ್ಪಿರೇಷನ್ಗೆ ತೊಂದರೆ ಆಗುತ್ತೆ. ಸೊ ಆ ರೀತಿ ಅಂದ್ರೆ ಇದು ಬ್ಲಾಕ್ ಮಾಡುತ್ತೆ, ರೆಸ್ಪಿರೇಟರಿ ಪ್ರೊಸೆಸ್ ನ ಬ್ಲಾಕ್ ಮಾಡ್ಬಿಟ್ಟು ಈ ಪೋಲನ್ ಗ್ರೇನ್ಸ್ ಬ್ಲಾಕ್ ಮಾಡಿದಾಗ ಉಸಿರಾಡಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ದಟ್ ಈಸ್ ಯಾವ್ದಾವ್ದು ಡಿಸೀಸ್ ಕಾಸ್ ಮಾಡುತ್ತೆ, ಡಿಸಾರ್ಡರ್ಸ್ ಯಾವ್ದಾವ್ದು ಆಗುತ್ತೆ, ಅಸ್ತಮಾ ಆಗಿರ್ಬೋದು, ಬ್ರಾಂಕೈಟಿಸ್ ಆಗಿರ್ಬೋದು, ಈ ರೀತಿ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ, ಸೊ ಇಟ್ ಮೇ ಬಿ ಮೆನ್ಷನ್ ದಟ್ ಪಾರ್ಥೇನಿಯಂ ಗೊತ್ತಿದೆ ಅಲ್ಲ, ಕ್ಯಾರೆಟ್ ಗ್ರಾಸ್, ಕಾಂಗ್ರೆಸ್ ಗಿಡ ಅಂತ ಹೇಳ್ತೀವಲ್ಲ, ಅದು ಪಾರ್ಥೇನಿಯಂ that came into India as a dominant, as a contaminant with imported wheat, has become ubiquitous in occurrence and cause pollen allergy. ಏನ್ ಹೇಳ್ತಾ ಇದಾರೆ, ಪಾರ್ಥೇನಿಯಂ ಇದು ಕ್ಯಾರೆಟ್ ಗ್ರಾಸ್ ಅಂದ್ರೆ ಕಾಂಗ್ರೆಸ್ ಗಿಡ ಇದೆ ಅಲ್ಲ, ಇದು ಇಂಡಿಯಾ ಹೇಗ್ ಬಂತಪ್ಪ ಅಂತ ಅಂದ್ರೆ, ನಾವು ವೆಸ್ಟರ್ನ್ ಕಂಟ್ರೀಸ್ ಇಂದ ಇದು ಗೋಧಿ ತರಿಸ್ತಾ ಇದ್ವಿ, ವೀಟ್. ಅವಾಗ ಬರಗಾಲ ಬಂದಿತ್ತಲ್ಲ, ಅವಾಗ ನಾವೆಲ್ಲ ಫುಡ್ ನಾವು ಇಂಪೋರ್ಟ್ ಮಾಡ್ಕೊಂತ ಇದ್ವಿ ಜಾಸ್ತಿ. ಸೊ ಆಗ ವೀಟ್ ಎಲ್ಲ ತರಿಸಿದಾಗ ಅದ್ರ ಜೊತೆಗೆ ಇದ್ರ ಬೀಜ ಕೂಡ ಬಂದ್ಬಿಟ್ಟಿತ್ತು ಕಾಂಗ್ರೆಸ್ ಗಿಡದ್ದು. ಸೊ ಅದು ಇಂಡಿಯಾಗ್ ಬಂದು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಡ್ತು. ಯುಬಿಕ್ವಿಟಸ್ ಅಂತ ಅಂದ್ರೆ ಪ್ರತಿಯೊಂದು ಎಲ್ಲಾ ಕಡೆನೂ ಕೂಡ ಎಲ್ಲಿ ನೋಡಿದ್ರು ನಾವು ಆ ಕಾಂಗ್ರೆಸ್ ಗಿಡನ ನೋಡ್ತೀವಿ. ಯುಬಿಕ್ವಿಟಸ್ ಅಂದ್ರೆ ಎವ್ರಿವೇರ್. ಓಕೆ, ಸೊ ಈ ರೀತಿ ಸ್ಪ್ರೆಡ್ ಆಗ್ಬಿಟ್ಟಿದೆ. ಅಂಡ್ ಅದರಿಂದ ಬರುವಂತ ಪೋಲನ್ ಇದೆಲ್ಲ ಅದು ಅಲರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಹ್ಯೂಮನ್ಸ್ ಅಲ್ಲಿ. ಅಸ್ತಮಾ ಇದ್ದವರಿಗೆ ಅಂತ ಪೋಲನ್ ಏನಾದ್ರು ಇನ್ಹೇಲ್ ಮಾಡಿದ್ರೆ ಇನ್ನೂ ಜಾಸ್ತಿ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಇದು ಇದರ ಒಂದು ಡ್ರಾಬ್ಯಾಕ್ ಇದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಸ್ಟ್ರಕ್ಚರ್, ಪೋಲನ್ ಗ್ರೀನಿನ ಸ್ಟ್ರಕ್ಚರ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದು ಹೆಂಗಿದ್ದಾಗ, ಓಕೆ, ಸ್ವಲ್ಪ ಮೆಚೂರ್ ಆಗ್ಬೇಕಾದ್ರೆ 2 ಸೆಲ್ ಆಗುತ್ತೆ, ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್. ಓಕೆನಾ. ಸೊ ವೆಜಿಟೇಟಿವ್ ಸೆಲ್ ಒಳಗಡೆನೆ ಏನಾಗುತ್ತೆ, ಜನರೇಟಿವ್ ಸೆಲ್ಲಿನ ನ್ಯೂಕ್ಲಿಯಸ್ ಕೂಡ ಫ್ಲೋಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ದಿಸ್ ಇಸ್ ವೆಜಿಟೇಟಿವ್ ಸೆಲ್ ಅಂಡ್ ದಿಸ್ ಇಸ್ ಜನರೇಟಿವ್ ಸೆಲ್. ಸೊ ಹೊರಗಡೆ ನೋಡಿದಾಗ ಸ್ಟ್ರಕ್ಚರ್, ಎಕ್ಸಾನಿನ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಓಕೆ, ಸೊ ಕರೆಕ್ಟ್ ಆಗಿ ಸರ್ಕಲ್ ಅದು. ಸೊ ಇದು ಏನಪ್ಪಾ ಅಂತಂದ್ರೆ ಜರ್ಮ್ ಪೋರ್. ಅಲ್ಲಿಂದ ನೆಕ್ಸ್ಟ್ ಏನ್ ಬರುತ್ತೆ ಮಕ್ಕಳೇ, ಪೋಲನ್ ಗ್ರೇನ್ ಬರುತ್ತೆ. ಸೊ ಒಳಗಡೆ ಇರುವಂತ ಸ್ಟ್ರಕ್ಚರ್ ಯಾವುದು, ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಬರೀರಿ ಅಂತ ಕೇಳ್ತಾರೆ 2 marks ಗೆ. ಇಂಟೈನ್ ಇರುತ್ತೆ. ಸೊ ಇಂಟೈನ್ ಒಳಗಡೆ ನೆಕ್ಸ್ಟ್ 2 ಸೆಲ್ ಇದೆ, ಒಂದು ವೆಜಿಟೇಟಿವ್ ಸೆಲ್ ಮತ್ತೆ ಇನ್ನೊಂದು ಜನರೇಟಿವ್ ಸೆಲ್. ಓಕೆನಾ. ಅದಕ್ಕಿಂತ ಮುಂಚೆ ಪೋಲನ್ ಗ್ರೇನ್ ಡೆವಲಪ್ ಆಗಕ್ಕಿಂತ ಮುಂಚೆ 4 ಸೆಲ್ ಇರುತ್ತೆ. ಇದನ್ನ ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಕರಿತೀವಿ. ಓಕೆ, ಸೊ ಈ 4 ಸೆಲ್ ಸಪರೇಟ್ ಆದ್ಮೇಲೆ ಒಂದೊಂದನ್ನು ನಾವು ಏನಂತ ಕರಿತಾ ಇದ್ವಿ, ಸ್ಪೋರ್ ಅಂತ ಕರಿತೀವಿ. ಈ ಒಂದೊಂದು ಮೈಕ್ರೋಸ್ಪೋರ್ ಕೂಡ, ದಿಸ್ ಇಸ್ ಮೈಕ್ರೋಸ್ಪೋರ್ ಸ್ಟ್ರಕ್ಚರ್. ಈ ಒಂದೊಂದು ಮೈಕ್ರೋಸ್ಪೋರ್ ಕೂಡ ನೆಕ್ಸ್ಟ್ ಏನಾಗಿ ಡೆವಲಪ್ ಆಗುತ್ತೆ ಮಕ್ಕಳೇ, ಪೋಲನ್ ಗ್ರೇನ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ನೆಕ್ಸ್ಟ್, which of the following has proved helpful in preserving pollen as fossils? pollen ಫಾಸಿಲ್ಸ್ ಆಗಿ ಪ್ರಿಸರ್ವ್ ಮಾಡ್ಲಿಕ್ಕೆ ಏನು ಯೂಸ್ ಆಗುತ್ತೆ? ಪಾಸ್ ಅಂಡ್ ಆನ್ಸರ್. ಟ್ರೈ ಟು ಪಾಸ್ ಅಂಡ್ ಆನ್ಸರ್. ಓಕೆ, ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? ಸ್ಪೋರೋ ಪೋಲನ್. ಗೊತ್ತಾಗ್ತಿದೆನಾ? 2018 ಅಲ್ಲಿ ಕೇಳಿರುವಂತ ಕ್ವೆಶ್ಚನ್ ಇದೆ. ನೆಕ್ಸ್ಟ್, ಪೋಲನ್ ಗ್ರೇನ್ಸ್ ಆರ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಪೋಲನ್ ಗ್ರೇನ್ಸ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಇರ್ತದೆ. ಇಟ್ ಹ್ಯಾಸ್ ಬಿಕಮ್ ಅ ಫ್ಯಾಷನ್ ಇನ್ ರೀಸೆಂಟ್ ಇಯರ್ಸ್ ಟು ಯೂಸ್ ಪೋಲನ್ ಟ್ಯಾಬ್ಲೆಟ್ಸ್ ಆಸ್ ಫುಡ್ ಸಪ್ಲಿಮೆಂಟ್ಸ್. ಫುಡ್ ಸಪ್ಲಿಮೆಂಟ್ಸ್ ಆಗಿ ಏನನ್ನ ಯೂಸ್ ಮಾಡ್ತಾ ಇದ್ದಾರೆ? ಪೋಲನ್ ಗ್ರೇನ್ ನ ಟ್ಯಾಬ್ಲೆಟ್ಸ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಫುಡ್ ಯಾವ ರೀತಿ ತಗೊಂತೀವಲ್ಲ ಅದೇ ರೀತಿ ಇದನ್ನು ಕೂಡ ತಗೊಂತಾರೆ. ಫುಡ್ ಸಪ್ಲಿಮೆಂಟ್ ತರನೇ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ, ಯಾಕಂದ್ರೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಇನ್ ವೆಸ್ಟರ್ನ್ ಕಂಟ್ರೀಸ್ ಅ ಲಾರ್ಜ್ ನಂಬರ್ ಆಫ್ ಪೋಲನ್ products in the form of tablets and syrups are available in the market.
ಮಾರ್ಕೆಟ್ ಅಲ್ಲಿ ಇದನ್ನ ಸೆಲ್ ಕೂಡ ಮಾಡ್ತಾರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ. ಯಾವ ರೀತಿ ಟ್ಯಾಬ್ಲೆಟ್ ಆಗಿರ್ಬೋದು, ಸಿರಪ್ ಫಾರ್ಮ್ ಅಲ್ಲಿ ಸೆಲ್ ಮಾಡ್ತಾರೆ. Pollen consumption has been claimed to increase the performance of athletes and race horses. ಕುದುರೆಗಳನ್ನ ರೇಸ್ ಕುದುರೆ ಇರುತ್ತಲ್ಲ ಅದಕ್ಕೆ, ಮತ್ತೆ ಅಥ್ಲೆಟ್ಸ್ ಎಲ್ಲ ಏನಿರ್ತಾರೆ ಸ್ಪೋರ್ಟ್ಸ್ ಅಲ್ಲಿ ಇರುವಂತವ್ರು ಈ ಪೋಲನ್ ಗ್ರೇನ್ ನ ತಿಂದ್ಬಿಟ್ರೆ ತಕ್ಷಣಕ್ಕೆ ಅವರಿಗೆ ಎನರ್ಜಿ ಬರುತ್ತೆ, ಶಕ್ತಿ ಬರುತ್ತೆ ಅಂತ ಹೇಳಿ ಇದನ್ನ ಕನ್ಸಂಪ್ಷನ್ ಮಾಡ್ತಾ ಇರ್ತಾರೆ. ಅದನ್ನು ಕೂಡ ಬ್ಯಾನ್ ಮಾಡ್ತಾರೆ. ಓಕೆ, ಸೊ ಇದು ಇದರ ಇನ್ನೊಂದು ಇಂಪಾರ್ಟೆನ್ಸ್ ಆಗಿದೆ. ಆಗ್ಲೇ ನಾವು ಏನ್ ನೋಡಿದ್ವಿ, ಡ್ರಾಬ್ಯಾಕ್ ನೋಡಿದ್ವಿ, ಯಾವ ರೀತಿ ಅಲರ್ಜಿ ಎಲ್ಲ ಕಾಸ್ ಆಗುತ್ತೆ ಅಂತ. ಈಗ ಇದರ ಇಂಪಾರ್ಟೆನ್ಸ್ ಹೇಳಿದ್ದಾರೆ. ಓಕೆ, ಸೊ ಅದ್ರ ಬೇಸ್ ಮೇಲೆ ಕ್ವೆಶನ್ ಇದೆ. This you are going to answer. Pause and answer. Pollen tablets are available in the market for in vitro fertilization, breeding programs, supplementary food, ex situ conservation. 2014 AIPMT exam ಅಲ್ಲಿ ಕೇಳಿರುವಂತದ್ದು. So what is the correct answer for this? Supplementing food. Food supplementary ಆಗಿ ಯೂಸ್ ಮಾಡ್ತಾರೆ. ನಾನು ಈಗ ಹೈಲೈಟ್ ಮಾಡಿದ್ನಲ್ಲ ಅದು. Once they are shed, pollen grain ಏನಾದ್ರೂ ಪ್ಲಾಂಟ್ ಇಂದ ರಿಲೀಸ್ ಆದ್ಮೇಲೆ, ಓಕೆ, pollen grains have to land on stigma. ಒಂದು ಆಂಥರ್ ಇಂದ ಪೋಲನ್ ಗ್ರೇನ್ಸ್ ರಿಲೀಸ್ ಆಗಿದೆ ಅಂತ ಅಂದ್ರೆ ಅದು ಬಂದು ಯಾವ್ದ್ರ ಮೇಲೆ ಲ್ಯಾಂಡ್ ಆಗ್ಬೇಕು, ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆಗ್ಬೇಕು, ಇಲ್ಲಿ ಬಂದು ಕುತ್ಕೋಬೇಕು. ಹೌದಾ? ಬಿಫೋರ್ ದೇ ಲೂಸ್ ವಯಬಿಲಿಟಿ ಇಫ್ ದೇ ಹ್ಯಾವ್ ಟು ಬ್ರಿಂಗ್ ಅಬೌಟ್ ಫರ್ಟಿಲೈಸೇಷನ್. ಪೋಲನ್ಗೂ ಕೂಡ ವಯಬಿಲಿಟಿ ಇರುತ್ತೆ, ಇಷ್ಟು ದಿನಗಳ ಕಾಲ ಅದು ಇರುತ್ತೆ, ಬದುಕುತ್ತೆ. ಅದಾದ್ಮೇಲೆ ಅದ್ರೊಳಗಡೆ ಇರೋ ಸೆಲ್ ಸತ್ತೋಗುತ್ತೆ, ಬಟ್ ಹೊರಗಡೆ ಇರುವಂತ ಕವರಿಂಗ್ ಇದೆ ಅಲ್ಲ, ಸ್ಪೋರೋಪೋಲನ್, ಅದು ಸತ್ತೋಗಲ್ಲ. ದಟ್ ಈಸ್ ವೆರಿ ರೆಸಿಸ್ಟೆಂಟ್. ಅದೇನೇ ಅಂದ್ರೂ ಏನೇನೋ ಆಗಲ್ಲ, ಹಂಗೆ ಇರುತ್ತೆ. ಓಕೆನಾ? ಸೊ ಈಗ ಆ ಸತ್ತೋಗಕ್ಕಿಂತ ಮುಂಚೆನೆ, ಸೆಲ್ಸ್ ಒಳಗಡೆ ಸತ್ತೋಗಕ್ಕಿಂತ ಮುಂಚೆನೆ ಈ ಪೋಲನ್ ಗ್ರೇನ್ ಏನಾಗ್ಬೇಕು, ಸ್ಟಿಗ್ಮಾ ಮೇಲೆ ಬಂದು ಕೂರ್ಬೇಕು. ಅವಾಗ ಮಾತ್ರ ಇದು ಫರ್ಟಿಲೈಸೇಷನ್ ಪ್ರೊಸೆಸ್ ಆಗುತ್ತೆ. ಈಗ ಇದ್ರೊಳಗಡೆ ಹೋಗ್ಬಿಟ್ಟು ಇಲ್ಲಿ ಫಿಮೇಲ್ ಗ್ಯಾಮೆಟ್ ಇರುತ್ತೆ, ಫಿಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ, ಝೈಗೋಟ್ ಪ್ರೊಡ್ಯೂಸ್ ಆಗುತ್ತೆ, ಝೈಗೋಟ್ ಇಂದ ಎಂಬ್ರಿಯೋ ಆಗುತ್ತೆ, ಆಮೇಲೆ ಸೀಡ್ ಆಗುತ್ತೆ, ಆಮೇಲೆ ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ಸೊ ಈ ಪ್ರೊಸೆಸ್ ಆಗ್ಬೇಕು ಅಂದ್ರೆ ಪೋಲನ್ ಗ್ರೇನ್ ಬಂದು ಸ್ಟಿಗ್ಮಾ ಮೇಲೆ ಕೂರ್ಬೇಕು. ಎಷ್ಟು ಅದರ ವಿಯಬಿಲಿಟಿ ಇರುವಷ್ಟು ದಿನಗಳ ಒಳಗಡೆನೆ ಅದು ಬಂದು ಸ್ಟಿಗ್ಮಾಗೆ ಪಾಲಿನೇಷನ್ ಆಗ್ಬೇಕು, ಸ್ಟಿಗ್ಮಾ ಹತ್ರ ಬಂದು ಮೀಟ್ ಆಗ್ಬೇಕು. ಓಕೆ, ಸೊ ಆಗಿಲ್ಲ ಅಂದ್ರೆ ಸತ್ತೋದಂಗೆ. ಓಕೆ, ದ ಪೀರಿಯಡ್ ಫಾರ್ ವಿಚ್ pollen grains remain viable is highly variable and to some extent depends on the prevailing temperature and humidity. ನೋಡಿ, ಈ ಪೋಲನ್ ಗ್ರೇನ್ ಇದೆ ಅಲ್ಲ, ಇಷ್ಟು ದಿನಗಳ ಕಾಲ ಮಾತ್ರ ಇರುತ್ತೆ ಅಂತ ಹೇಳಿ ಡಿಪೆಂಡ್ ಆಗುತ್ತೆ ಮೇಜರ್ ಆಗಿ ಒಂದು ಸ್ಪೀಶೀಸ್ ಮೇಲೆ. ಕೆಲವೊಂದು ಸ್ಪೀಶೀಸ್ ಅಲ್ಲಿ ಕಡಿಮೆ ದಿನಗಳ ಕಾಲ ಇರುತ್ತೆ, ಕೆಲವೊಂದು ಸ್ಪೀಶೀಸ್ ಅಲ್ಲಿ ಜಾಸ್ತಿ ದಿನ ಬದುಕುತ್ತೆ. ಆಮೇಲೆ ಟೆಂಪರೇಚರ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಹ್ಯೂಮಿಡಿಟಿ ಹೊರಗಡೆ ಹೇಗಿದೆ ಅದನ್ನು ಕೂಡ ಮ್ಯಾಟರ್ ಆಗುತ್ತೆ. ಅದರ ವಿಯಬಿಲಿಟಿ ಅಂತ ಅಂದ್ರೆ ಏನು, ಬದುಕಿರುವಂಥದ್ದು, ಅದರ ಪೀರಿಯಡ್, ಅದರ ಲೈಫ್ ಸ್ಪಾನ್ ಇರುವಂಥದ್ದು ಪೋಲನ್ ಗ್ರೇನ್ ಇದು. ಓಕೆನಾ? ಇನ್ ಸಮ್ ಸೆರಲ್ಸ್ ಸಚ್ ಆಸ್ ರೈಸ್ ಅಂಡ್ ವೀಟ್, ರೈಸ್ ಅಂಡ್ ವೀಟ್ ಗೆ ನೀವು ಇಲ್ಲಿ ಐಫನ್ ಹಾಕಿ ಬರ್ಕೊಳ್ಳಿ, ಪೋಯೇಸಿ ಅಂತ ಬರ್ಕೊಳ್ಳಿ. ಯಾವ ಫ್ಯಾಮಿಲಿಗೆ ಬರುತ್ತೆ, ಪೋಯೇಸಿ ಫ್ಯಾಮಿಲಿ ಅಂತ ಬರ್ಕೊಳ್ಳಿ, ರೈಸ್ ಮತ್ತೆ ವೀಟ್. ಓಕೆ, ಗೋಧಿ ಮತ್ತೆ ಅಕ್ಕಿ. ಪೋಲನ್ ಗ್ರೇನ್ಸ್ ಲೂಸ್ ವಿಯಬಿಲಿಟಿ ವಿದಿನ್ 30 minutes. ರಿಲೀಸ್ ಆಗಿ 30 ನಿಮಿಷದೊಳಗಡೆನೆ ಏನಾದ್ರೂ ಅದು ಸ್ಟಿಗ್ಮಾಗೆ ಬಂದು ರೀಚ್ ಆಗಿಲ್ಲ ಅಂದ್ರೆ ಅದು ಸತ್ತೋದಂಗೆ. ಓಕೆ, ಅಂಡ್ ಇನ್ ಸಮ್ ಮೆಂಬರ್ಸ್ ಆಫ್ ರೋಸೇಸಿ, ಲೆಗುಮಿನೇಸಿ, ಸೊಲನೇಸಿ ಅಂತ ಅಂದ್ರೆ ಟೊಮ್ಯಾಟೊ, ಪೊಟ್ಯಾಟೊ, ಬ್ರಿಂಜಲ್ ಇರುವಂತದ್ದು ಫ್ಯಾಮಿಲಿ. ಲೆಗುಮಿನೇಸಿ ಅಂತ ಅಂದ್ರೆ ದ್ವಿದಳ ಧಾನ್ಯ, ಸಾರಿ, ಮೇಜರ್ ಆಗಿ ಇದು ಯಾವುದು, ನಿಮಿಷ, ಬೀನ್ಸ್ ಮತ್ತೆ ಚಿಕ್ ಪೀ, ಪಿಜನ್ ಪೀ, ಪೀಸ್ ಎಲ್ಲ ಇದೆಲ್ಲ ಅದು, ಮತ್ತೆ ಗ್ರೌಂಡ್ ನಟ್, ಇದೆಲ್ಲ ಯಾವ್ದು ಬರುತ್ತೆ, ಲೆಗುಮಿನೇಸಿ. ಆಮೇಲೆ ರೋಸೇಸಿ, ರೋಸ್ ಇರುವಂತದ್ದು ಫ್ಯಾಮಿಲಿ ರೋಸೇಸಿ. ಈ ಎಲ್ಲಾ ಫ್ಯಾಮಿಲಿಯಲ್ಲೂ ಏನಾಗುತ್ತೆ, ಪೋಲನ್ ಗ್ರೇನು ತುಂಬಾ ದಿನಗಳ ಕಾಲ ಬದುಕಿರುತ್ತೆ. ಎಷ್ಟು ಅಂದ್ರೆ ಸೆವೆರಲ್ ಮಂತ್ಸ್, ಕೆಲವೊಂದು ತಿಂಗಳ ಕಾಲ ಅದು ಬದುಕಿರುತ್ತೆ. ಯು ಮೇ ಹ್ಯಾವ್ ಹರ್ಡ್ ಆಫ್ ಸ್ಟೋರಿಂಗ್ ಸಿಮನ್, ಸ್ಪರ್ಮ್ಸ್ ಆಫ್ ಮೆನಿ ಆನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ಫಾರ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ನೋಡಿ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಪ್ರಾಸೆಸ್ ಅಂತ ಅಂದ್ರೆ ಏನು, ಸೆಮನ್ ನ ಸ್ಟೋರ್ ಮಾಡ್ಬಿಟ್ಟು ಆಮೇಲೆ ಎಗ್ ಜೊತೆ ಫ್ಯೂಸ್ ಮಾಡ್ಬೋದು. ನಮಗೆ ಯಾವಾಗ ಬೇಕು ಆವಾಗ ಫ್ಯೂಸ್ ಮಾಡ್ಕೋಬಹುದು. ಆ ಪ್ರೊಸೆಸ್ಗೆ ಏನಂತ ಕರಿತೀವಿ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಸೊ ಸೆಮನ್ ಮತ್ತೆ ಸ್ಪರ್ಮ್ಸ್ ನ ಹೇಗೆ ಸ್ಟೋರ್ ಮಾಡ್ತಾರಲ್ಲ ಹ್ಯೂಮನ್ಸ್, ಅದೇ ರೀತಿ ಪೋಲನ್ನು ಕೂಡ ಸ್ಟೋರ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಲಾರ್ಜ್ ನಂಬರ್ ಆಫ್ ಸ್ಪೀಶೀಸ್ ಆಫ್ ಪೋಲನ್ ಗ್ರೇನ್ಸ್ ಇಯರ್ಸ್ ಗಟ್ಲೆ ನಾವು ಸ್ಟೋರ್ ಮಾಡಬಹುದು. ಎದರಲ್ಲಿ ಸ್ಟೋರ್ ಮಾಡಬೇಕು, ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಸ್ಟೋರ್ ಮಾಡಬೇಕು. ಅದರ ಟೆಂಪರೇಚರ್ ಎಷ್ಟಿರಬೇಕು, -196. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇದನ್ನ ಹೈಲೈಟ್ ಮಾಡ್ಕೊಂತೀರಾ.
Such stored pollen can be used as pollen banks. ಪೋಲನ್ಗಳೇ ಸ್ಟೋರ್ ಮಾಡಿರುವಂತದ್ದು ಪೋಲನ್ ಗ್ರಾನ್ಸ್. ಸೀಡ್ ಗಳೆಲ್ಲ ಸ್ಟೋರ್ ಮಾಡಿರೋದು ಸೀಡ್ ಬ್ಯಾಂಕ್. ಬ್ಲಡ್ ಎಲ್ಲ ಸ್ಟೋರ್ ಮಾಡಿರೋದು ಹೇಗೆ ಬ್ಲಡ್ ಬ್ಯಾಂಕ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಡಿಫ್ರೆಂಟ್ ಸ್ಪೀಶೀಸ್ ನ ಪೋಲನ್ಸ್ ಎಲ್ಲ ಸ್ಟೋರ್ ಮಾಡಿರ್ತಾರೆ, ಅದನ್ನ ನಾವು ಪೋಲನ್ ಬ್ಯಾಂಕ್ ಅಂತ ಹೇಳ್ತೀವಿ. ಸಿಮಿಲರ್ ಟು ಸೀಡ್ ಬ್ಯಾಂಕ್. ಆರ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಇದು ಅಂತಾನೆ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್. ನಮಗೆ ನೆಕ್ಸ್ಟ್ ಒಂದು ಪ್ಲಾಂಟ್, ಈಗ ಆ ಪ್ಲಾಂಟಿನ ಸ್ಪೀಶೀಸ್, ಆ ಸ್ಪೀಶೀಸ್ ಅಲ್ಲಿ ಆ ಪ್ಲಾಂಟ್ ನಮಗೆ ಇವಾಗ ಕಾಣ್ತಾನೆ ಇಲ್ಲ, ಎಲ್ಲ ಸತ್ತೋಗ್ಬಿಟ್ಟಿದಾವೆ, ಯಾವುದು ಉಳ್ದಿಲ್ಲ. ಬಟ್ ಅದರ ಪೋಲನ್ ಗ್ರೇನ್ ಇತ್ತು ನಮ್ಮ ಹತ್ರ. ಸೊ ಅದನ್ನ ನಾವೇನ್ ಮಾಡ್ಬೋದು, ಮತ್ತೆ ಅದನ್ನ ಬೆಳೆಸ್ಬೋದು. ಅಥವಾ ಆ ಒಂದು ವೆರೈಟಿಯಿಂದ ನಮಗೆ ಪ್ಲಾಂಟ್ ಬೇಕು ಅಂತಂದ್ರೆ ನಾವು ಅದರ ಬ್ಯಾಂಕ್ ಇಂದ ಪೋಲನ್ ಗ್ರೇನ್ ತಗೊಂಡು ಮತ್ತೆ ಹೊಸದಾಗಿ ಪ್ರೊಡ್ಯೂಸ್ ಮಾಡ್ಬೋದು. ಗೊತ್ತಾಗ್ತಿದೆನಾ? ಸೊ ಇದು ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್ ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಪೋಲನ್ ಗ್ರೇನ್ಸ್ ಫೋರ್ತ್ ಆನ್ಸರ್ ಕರೆಕ್ಟ್ ಆಗಿ ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ಡೋಂಟ್ ವಾಂಟ್ ಟು ಆನ್ಸರ್ ದಿಸ್ ಕ್ವೆಶನ್, ಯಾಕಂದ್ರೆ ಇದು ತುಂಬಾ ಈಸಿ ಇದೆ. ಈಗ ನೀವು ನೋಡಿದಿರ, ನಾನು ಹೈಲೈಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ 4 ಆಪ್ಷನ್ಸ್ ಇದೆ, ಯಾವುದು ಕರೆಕ್ಟ್ ಆಪ್ಷನ್ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಫೋರ್ತ್ ಕ್ವೆಶನ್ ಗೆ ಏನು ಆನ್ಸರ್ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀಟ್ 2018 ಅಲ್ಲಿ ಕೇಳಿರುವಂತ ಕ್ವೆಶನ್ ಇದು. ಇನ್ ಸಮ್ ಮೆಂಬರ್ಸ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಫ್ಯಾಮಿಲೀಸ್ pollen grains retain their viability for months after release? several minutes, 30 minutes ಇರುವಂತದ್ದು ಯಾವ್ದ್ರಲ್ಲಿ ಮಕ್ಕಳೇ? ರೈಸ್ ಮತ್ತೆ ವೀಟ್. ಓಕೆ, ಪೋಯೇಸಿ ಅಲ್ಲಿ ಬರುತ್ತೆ. ರೈಸ್ ಮತ್ತೆ ವೀಟ್ ಯಾವ್ದು ಬರುತ್ತೆ? ಪೋಯೇಸಿ. ಇನ್ ಮಿಕ್ಕಿದ್ದು ಯಾವ್ದಿತ್ತು ಫ್ಯಾಮಿಲಿ? ರೋಸೇಸಿ, ಲೆಗುಮಿನೇಸಿ ಮತ್ತೆ ಇನ್ನೊಂದು ಯಾವ್ದು? ಸೊಲನೇಸಿ. ಓಕೆ, ಸೊ ಇದ್ರಲ್ಲಿ ಏನಾಗುತ್ತೆ, ಸೆವರಲ್ ಮಂತ್ಸ್ ಗಳ ಕಟ್ಲೆ ಇತ್ತು. 2021 ಅಲ್ಲಿ ಕೇಳಿರೋದು. ಸೊ ಪೋಯೇಸಿ ಬಿಟ್ಬಿಟ್ಟು ರೋಸೇಸಿ, ಲೆಗುಮಿನೇಸಿ ಎಲ್ಲಿದೆ? ದಟ್ ಇಸ್ ದ ಆನ್ಸರ್. ಫಿಫ್ತ್ ಗೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇನ್ನೊಂದೆರಡು ಕ್ವೆಶನ್ ಇದೆ, ಸಾಲ್ವ್ ಮಾಡಿಸ್ತೀನಿ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಡೂ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ ಅಪ್ಕಮಿಂಗ್ ವಿಡಿಯೋಸ್. ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ವಿಡಿಯೋಸ್ ಕೂಡ ನಾನು ದಿನ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ದಿನ ಒಂದು ಈ ವಿಡಿಯೋನ ನೋಡಿ ನಿಮಗೆ NCERT ಓದ್ದಂಗ ಆಗುತ್ತೆ, ಕ್ವೆಶನ್ ನ ಪ್ರಾಕ್ಟೀಸ್ ಮಾಡ್ದಂಗ ಆಗುತ್ತೆ, ಇನ್ ಡೀಟೇಲ್ ಇನ್ ಡೆಪ್ತ್ ನಿಮಗೆ ತಿಳ್ಕೊಂಡಂಗೂ ಕೂಡ ಆಗುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿ. ಹಾರ್ಡ್ ಔಟರ್ ಲೇಯರ್ ಯಾವುದು ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಹಾರ್ಡ್ ಔಟರ್ ಲೇಯರ್ ಆಫ್ ಪೋಲನ್ ಗ್ರೇನ್ ಇಸ್ ಕಾಲ್ಡ್ ಇಂಟೈನ್ ಅಂತ ಹೇಳಿದ್ದಾರೆ. ಓಕೆ, ಇದು ರಾಂಗ್ ಆಗುತ್ತೆ. ಹಾರ್ಡ್ ಔಟರ್ ಲೇಯರ್ ಆಫ್ ಪೋಲನ್ ಗ್ರೇನ್ ಇಸ್ ಏನಂತ ಕರಿತೀವಿ ನಾವು? ಎಕ್ಸಾನ್ ಅಂತ ಹೇಳ್ತೀವಿ ಮಕ್ಕಳಿಗೆ. ಸ್ಪೋರೋಜಿನಸ್ ಟಿಶ್ಯೂ ಹ್ಯಾಪ್ಲಾಯ್ಡ್ ಅಂತ ಹೇಳ್ತಾರೆ. ನೋ, ಸ್ಪೋರೋಜಿನಸ್ ಟಿಶ್ಯೂ ಏನಾಗುತ್ತೆ? ಡಿಪ್ಲಾಯ್ಡ್ ಇರುತ್ತೆ. ಯಾಕಂದ್ರೆ ಇದು ಆಂಥರ್ ಒಳಗಡೆ ಇರುವಂತ ಸ್ಟ್ರಕ್ಚರ್. ಆಂಥರ್ ಏನಾಗಿದೆ? ಡಿಪ್ಲಾಯ್ಡ್ ಇದೆ. ಹಾಗಾಗಿ ಸ್ಪೋರೋಜಿನಸ್ ಟಿಶ್ಯೂನು ಕೂಡ ಏನಾಗುತ್ತೆ? ದಟ್ ಈಸ್ ಡಿಪ್ಲಾಯ್ಡ್. ಇಟ್ ಇಸ್ ನಾಟ್ ಹ್ಯಾಪ್ಲಾಯ್ಡ್. ಎಂಡೋಥೀಸಿಯಂ ಪ್ರೊಡ್ಯೂಸಸ್ ದ ಮೈಕ್ರೋಸ್ಪೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಎಂಡೋಥೀಸಿಯಂನ ಕೆಲಸ ಏನು ಮಕ್ಕಳೇ? ಪ್ರೊಟೆಕ್ಷನ್. ಎಪಿಡರ್ಮಿಸ್ ಎಂಡೋಥೀಸಿಯಂನ ಪ್ರೊಡಕ್ಷನ್ ಏನು? ಫಂಕ್ಷನ್ ಏನು? ಪ್ರೊಟೆಕ್ಷನ್. ಅದು ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಮಾಡಲ್ಲ. ಸ್ಪೋರೋಜಿನಸ್ ಟಿಶ್ಯೂ ಏನಾಗುತ್ತೆ? ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್, ಟಪಿಟಮ್ ನರಿಶಸ್ ದ ಡೆವಲಪಿಂಗ್ ಪೋಲನ್ ಗ್ರೇನ್. ಇದು ಕರೆಕ್ಟ್. ಟಪಿಟಮಿನ ಫಂಕ್ಷನ್ ಏನು? ಹೊಸದಾಗಿ ಡೆವಲಪ್ ಆಗ್ತಿರುವಂತ ಪೋಲನ್ ಗ್ರೇನ್ಗೆ ಅದೇನ್ ಮಾಡುತ್ತೆ? ಫುಡ್ ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ? ಸೊ ಹಾಗಾಗಿ ಯಾವುದು ರಾಂಗ್ ಅಂತ ಹೇಳಿ ನಾವು ಕಂಡುಹಿಡಿಬೇಕಾಗುತ್ತೆ. ಎಕ್ಸೈನ್ ಆಫ್ ಪೋಲನ್ ಗ್ರೇನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಪೋಲಿನ್. ಇದು ಕರೆಕ್ಟ್ ಇದೆ. ಓಕೆ, ಸೊ ನೋಡಿ 2016 ಅಲ್ಲಿ ಕೇಳಿರುವಂತದ್ದು. ಪೋಲನ್ ಗ್ರೇನ್ಸ್ ಆಫ್ ಮೆನಿ ಸ್ಪೀಶೀಸ್ ಕಾಸ್ ಸಿವಿಯರ್ ಅಲರ್ಜೀಸ್. ಇದನ್ನು ಕೂಡ ಕರೆಕ್ಟ್ ಇದೆ. ಸ್ಟೋರ್ಡ್ ಪೋಲನ್ ಇನ್ ಲಿಕ್ವಿಡ್ ನೈಟ್ರೋಜನ್ ಕ್ಯಾನ್ ಬಿ ಯೂಸ್ಡ್ ಇನ್ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್. ಲಾಸ್ಟ್ ಗೆ ಸೆಂಟೆನ್ಸ್ ಇದೆ ಅಲ್ಲ, ಅದೇ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ ನಾವು ಪೋಲನ್ ಗ್ರೇನ್ ಸ್ಟೋರ್ ಮಾಡಿರೋದನ್ನ ಯೂಸ್ ಮಾಡಬಹುದು. ಟಪಿಟಮ್ ಹೆಲ್ಪ್ಸ್ ಇನ್ ದ ಡಿಹೈಸನ್ಸ್ ಆಫ್ ಆಂಥರ್. ಅಲ್ಲ, ಎಪಿಡರ್ಮಿಸ್ ಎಂಡೋಥೀಸಿಯಂ ಮಿಡಲ್ ಲೇಯರ್ಸ್ ಪ್ರೊಟೆಕ್ಷನ್ ಗೆ ಇರುತ್ತೆ, ಮತ್ತೆ ಹಾಗೆ ಅದು ಡಿಹೈಸನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಬಟ್ ಟಪಿಟಮ್ ಹೆಲ್ಪ್ಸ್ ಇನ್ ನರಿಶ್ಮೆಂಟ್ ಆಫ್ ದ ಡೆವಲಪಿಂಗ್ ಯಂಗ್ ಪೋಲನ್ ಗ್ರೇನ್. ಸೊ ದಿಸ್ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂಡ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 7th ಕ್ವೆಶ್ಚನ್. ಇನ್ನೊಂದು ಲಾಸ್ಟ್ ಕ್ವೆಶ್ಚನ್ ಇದೆ ನೋಡಿ. 2025 ರೀಸೆಂಟ್ ಆಗಿ ಕೇಳಿರುವಂತ ಕ್ವೆಶನ್, 1 month back. Cells of the tapetum possesses dense cytoplasm and generally have more than one nucleus. ಹೌದಲ್ವಾ? ಅಸರ್ಷನ್ ಕರೆಕ್ಟ್ ಇದೆ, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಟಪಿಟಮ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ನ್ಯೂಕ್ಲಿಯಸ್ ಇರುತ್ತೆ, ಮತ್ತೆ ಥಿಕ್ ಸೈಟೋಪ್ಲಾಸಮ್ ಕೂಡ ಇರುತ್ತೆ. ಕರೆಕ್ಟ್. Presence of more than one nucleus in the tapetum increases the efficiency of nourishing the developing microspore mother cell. ಮೈಕ್ರೋಸ್ಪೋರ್ ಮದರ್ ಸೆಲ್ ನ ನರಿಶ್ ಮಾಡ್ಲಿಕ್ಕೆ ಬೇಕಾಗಿರುವಂತದ್ದು ಯಾವುದು? ಟಪಿಟಮ್. ಅದರಲ್ಲಿ 2 ನ್ಯೂಕ್ಲಿಯಸ್ ಇರೋದ್ರಿಂದ ಅದು ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದೆ. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್.
ಸೊ ಹಂಗಾಗಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಬೋತ್ ಎ ಅಂಡ್ ಬಿ ಆರ್ ಟ್ರೂ ಅಂಡ್ ಎ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ರೀಸನ್. ಓಕೆ, ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಇದೇ ರೀತಿ ವಿಡಿಯೋಸ್ ನೋಡ್ತಾ ಇರಿ. Don't forget to subscribe this channel. So bye bye.